ಎಲ್ಲರಿಗೂ ನಮಸ್ಕಾರ. ಕೆಂಚಾಯಿಗೆ ನಾನು ಛಾಯಾ ನಿಮ್ಮೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದಿರೋ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಕೆಮಿಸ್ಟ್ರಿ ಸಿಲೆಬಸ್ ಏನಿದೆಯಲ್ಲ ಅದೆಲ್ಲ ನಾನು ಅಪ್ಲೋಡ್ ಮಾಡೋದಲ್ಲಿದ್ದೀನಿ. ಫಸ್ಟ್ ಇಯರು, ಸೆಕೆಂಡ್ ಇಯರು, ಥರ್ಡ್ ಇಯರು ಎಲ್ಲ ವೀಡಿಯೋಸು ಅಪ್ಲೋಡ್ ಮಾಡಿದ್ದೀನಿ. ನಿಯರ್ಲಿ 650 ವೀಡಿಯೋಸ್ ನನ್ನ ಚಾನಲಿದೆ. ನೀವು ನನ್ನ ಪ್ಲೇ ಲಿಸ್ಟ್ ಹೋಗಿ ಫಸ್ಟ್ ಸೆಮಿಸ್ಟರ್, ಸೆಕೆಂಡ್ ಸೆಮಿಸ್ಟರ್ ಅಥವಾ ಪೇಪರ್ 5, ಪೇಪರ್ 1 ಅಂತ ಕೊಟ್ಟರೆ ಎಲ್ಲ ಇನ್ಫಾರ್ಮೇಷನ್ಸ್ ನಿಮಗೆ ಬರ್ತಾ ಹೋಗುತ್ತೆ. ಸೊ ನೀವು ನೋಡಿಕೊಂಡ್ರೆ ಹೆಲ್ಪ್ ಆಗುತ್ತೆ. ಇವತ್ತಿನ ಎಪಿಸೋಡಲ್ಲಿ ನಾನು ಈಗ NEP ಬಂದಿದೆ. ಸೊ ನೀವು ಕೆಮಿಸ್ಟ್ರಿ ಏನಾದರೂ ಮೇಜರಾಗಿ ತೊಗೊಂಡಿದ್ದೀರಾ ಅಂತಂದರೆ ಅದರಲ್ಲಿ 4 ಯೂನಿಟ್ ಇರುತ್ತೆ. ಯೂನಿಟ್ 1 ಏನಿದೆಯಲ್ಲ ಅದು ಅನಾಲಿಟಿಕಲ್ ಕೆಮಿಸ್ಟ್ರಿ, ಅದ್ರ ವೀಡಿಯೋಸ್ನ ನಾನೀಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆಲ್ರೆಡಿ 4 ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇದು 5ನೇ ವೀಡಿಯೋ ನಾನು ಮಾಡ್ತಾ ಇರುವಂಥದ್ದು. ನಾವು ಮುಂಚೆನೇ ಹೇಳ್ದಂಗೆ 4 ಯೂನಿಟ್ಸ್ ಇದೆ ಅಂತ. ಯೂನಿಟ್ 4 ಏನಿದೆಯಲ್ಲ ಅದು ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಅದು ಪೂರ್ತಿ ವೀಡಿಯೋಸು ನಿಯರ್ಲಿ ಒಂದು 20 ವೀಡಿಯೋಸ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಈಗ ಯೂನಿಟ್ 1 ಸ್ಟಾರ್ಟ್ ಮಾಡಿದ್ದೀನಿ. ಇದರಲ್ಲಿ 4 ಎಪಿಸೋಡ್ಸು, 4 ಯೂನಿಟ್ಸ್ ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದೀನಿ. ಇದು 5ನೇದು ಮಾಡ್ತಾ ಇರೋವಂಥದ್ದು. ಇವತ್ತಿನ ಎಪಿಸೋಡಲ್ಲಿ ನಾನು ಸ್ಯಾಂಪ್ಲಿಂಗ್ ಹಂಗಂದ್ರೆ ಏನು, ಅದ್ರದ್ದು ಇಂಪಾರ್ಟೆನ್ಸ್ ಏನು, ಯಾಕೆ ಮಾಡ್ತಾರೆ, ಸಾಲಿಡ್ಸ್ಗಾದರೆ ಹೇಗೆ ಮಾಡಬೇಕು, ಲಿಕ್ವಿಡ್ಸ್ಗಾದರೆ ಹೇಗೆ ಮಾಡಬೇಕು, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಂಚಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇಲ್ಲಿ ಚಿತ್ರದಲ್ಲಿ ತೋರಿಸಿರೋ ಹಾಗೇ ಈಗ ಏನಾಗ್ತಾ ಇದೆ ಅಂದರೆ ನಿಮಗೆ ಲಾರ್ಜ್ ಪಾಪ್ಯುಲೇಷನ್ ಇದೆ. ಸೊ ಆ ಲಾರ್ಜ್ ಪಾಪ್ಯುಲೇಷನ್ನ ಈಚ್ ಒನ್ ಆಫ್ ದಮ್ ನಾವು ಐಸೋಲೇಟ್ ಮಾಡೋಕ್ಕೆ, ಈಚ್ ಒನ್ ಆಫ್ ದಮ್ ನೋಡೋದಕ್ಕೆ ನನ್ನ ಕೈಲಿ ಆಗೋದಿಲ್ಲ. ಹಾಗಾಗಿ ನಾವೇನು ಮಾಡಬೇಕಾಗತ್ತೆ ಅಂತಂದರೆ ರೆಪ್ರೆಸೆಂಟೇಟಿವ್ ಆಗಿ ಅಲ್ಲೊಂದು ಇಲ್ಲೊಂದು ತೊಗೊಂಡು ಅದನ್ನು ಮಾಡ್ತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಸ್ಯಾಂಪ್ಲಿಂಗ್ ಅಂತ ಹೇಳ್ತೀವಿ. ಲಾರ್ಜ್ ಎಕ್ಸಸ್ ಇರುತ್ತಲ್ಲ ಅದಕ್ಕೆ ಪಾಪ್ಯುಲೇಷನ್ ಅಂತ ಹೇಳ್ತಾರೆ. ಪಾರ್ಟ್ ಆಫ್ ದಿ ಪಾಪ್ಯುಲೇಷನ್ ಏನಿದೆಯಲ್ಲ ವಿಚ್ ವಿ ಆರ್ ಗೋಯಿಂಗ್ ಟು ಡೂ ಇಟ್ ಫಾರ್ ಅನಾಲಿಸಿಸ್ ಮಾಡೋದಕ್ಕೋ ಇನ್ನೊಂದು ಮಾಡೋದಕ್ಕೋ ಯೂಸ್ ಮಾಡ್ತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಸ್ಯಾಂಪ್ಲಿಂಗ್ ಅಂತ ಕರಿತೀವಿ. ಆ ಸ್ಯಾಂಪ್ಲಿಂಗ್ನ ಸಾಧ್ಯ ಆದಷ್ಟು ನಾವು ಎಲ್ಲ ಕೆಟಗರಿಯವರು ಸೇರ್ಕೊಳ್ಳೋ ಥರ ನಾವು ಮಾಡಬೇಕಾಗತ್ತೆ. ಏಕೆ ನಮಗೆ ಇದು ಅಂದರೆ ಅನಾಲಿಟಿಕಲ್ ಅಂದರೆ ಟು ಫೈಂಡ್ ಔಟ್ ಅದರಲ್ಲಿ ಏನಿದೆ ಅಂತ ಮಾಡೋದು. ಕ್ವಾಂಟಿಟೇಟಿವ್ ಆಗಿರ್ಬೋದು, ಕ್ವಾಲಿಟೇಟಿವ್ ಆಗಿರ್ಬೋದು. ಬೋತ್ ಫಾರ್ ಕ್ವಾಲಿಟೇಟಿವ್ ಆ್ಯಂಡ್ ಕ್ವಾಂಟಿಟೇಟಿವ್ ಸ್ಯಾಂಪ್ಲಿಂಗ್ ಅನ್ನೋದು ಏನಿದೆಯಲ್ಲ ಇಟ್ ಪ್ಲೇ ವೆರಿ ಇಂಪ್ರೂವ್. ಸ್ಯಾಂಪ್ಲಿಂಗ್ ಇಸ್ ಅನ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಫಾರ್ ಕ್ವಾಲಿಟಿ ಕಂಟ್ರೋಲ್. ನಾವು ಮುಂಚೆನೇ ಹೇಳ್ದಂಗೆ ಲಾರ್ಜ್ ನಂಬರ್ ಇರುತ್ತೆ, ಎಲ್ಲ ಈಚ್ ಒನ್ ಆಫ್ ದಮ್ ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಸೊ ಅಂಥ ಕಾಲದಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಸ್ಯಾಂಪ್ಲಿಂಗ್ ತೊಗೊಂಡು ಮಾಡ್ತೀವಿ. ಸೊ ಅದರಲ್ಲಿ ಪಿಕ್ ಮಾಡ್ತೀವಿ. ಇಲ್ಲಿ ನೋಡಿ, ಈಗ ಒಂದು ಲೇಡಿ ಇದ್ದಾಳೆ, ಕೈ ಒಳಗಡೆ ಹಾಕ್ತಿದ್ದಾಳೆ, ಯೂಜ್ ಕಂಟೈನರ್ ಇದೆ. ಆ ಕಂಟೈನರಲ್ಲಿ ಏನಾಗ್ತಿದೆ, ಎಲ್ಲ ಕಲರ್ ಬಾಲ್ಸ್ ಇದೆ. ಪಿಂಕ್ ಕಲರ್ ಇದೆ, ಬ್ಲೂ ಕಲರ್ ಇದೆ, ಬ್ಲ್ಯಾಕ್ ಕಲರ್ ಇದೆ. ಆದರೆ ನಾವೇನು ಮಾಡಬೇಕು, ಅಲ್ಲಿರೋದನ್ನೆಲ್ಲ ತೊಗೊಂಡು ಒಂದೊಂದೇ ನಾನು ಎಕ್ಸಾಮ್ ಮಾಡೋಕ್ಕೆ ಮಾಡೋಕ್ಕಾಗಲ್ಲ. ಸೊ ಪಿಂಕ್ ಕಲರ್ದನ್ನ ರೆಪ್ರೆಸೆಂಟೇಟಿವ್ ಆಗಿ ಎಷ್ಟೊಂದು ಪಿಂಕ್ ಕಲರ್ ಇದ್ದರೂ ಒಂದು ಪಿಂಕ್ ಕಲರ್ನ ನಾನು ಪಿಕ್ ಮಾಡ್ತೀನಿ. ಆ ಥರ ಒಂದು ಬ್ಲ್ಯಾಕ್ ಕಲರ್ನ ಪಿಕ್ ಮಾಡ್ತೀನಿ, ಒಂದು ಬ್ಲೂ ಕಲರ್ನ ಪಿಕ್ ಮಾಡ್ತೀನಿ. ಈ ರೀತಿಯಾಗಿ ನಾನು ಮಾಡ್ತೀನಲ್ಲ, ಇದಕ್ಕೆ ನಾವೇನಂತ ಕರಿತೀವಿ, ಸ್ಯಾಂಪ್ಲಿಂಗ್ ಅಂತ ಕರಿತೀವಿ. ಈಗ ನೀವೇನು ಮಾಡ್ತೀರಾ, ಅನ್ನ ಬೇಯಕ್ಕೆ ಹಾಕಿರ್ತೀರಾ ಅಂತ ಇಟ್ಕೊಳ್ಳೋಣ, ಕುಕ್ಕರಲ್ಲಿಲ್ಲ ಹಾಗೆ ಬೇಯ್ತಾ ಇದ್ದೀರಾ ಅಂತ ಇಟ್ಕೊಳ್ಳೋಣ. ಅನ್ನ ತೊಗೊಂಡ್ರೆ ನೀವೇನಾಗತ್ತೆ, ಎಷ್ಟೊಂದು ಅಕ್ಕಿ ಕಾಳುಗಳಿರುತ್ತೆ. ಎಲ್ಲ ಅಕ್ಕಿ ಕಾಳುಗಳು ಬೆಂದಿದೆಯಾ ಇಲ್ವಾ ಅಂತ ನೀವು ಚೆಕ್ ಮಾಡ್ತೀರಾ? ಇಲ್ಲ. ನೀವೇನು ಮಾಡ್ತೀರಾ, ಅದರಲ್ಲಿ ಯಾವುದೋ ಒಂದನ್ನು ತೆಗೆದು ಅದನ್ನು ರೆಪ್ರೆಸೆಂಟೇಟಿವ್ ಆಫ್ ದಿ ಎಂಟೈರ್ ಕಂಟೈನರ್ ಇರೋದಕ್ಕೆಲ್ಲ ಅಕ್ಕಿ ಕಾಳುಗಳಿಗೆ ಒಂದನ್ನು ತೆಗೆದು ಅದು ಅನ್ನ ಆಗಿದೆಯಾ ಇಲ್ವಾ ಅಂತ ನೀವು ಚೆಕ್ ಮಾಡ್ತೀರಾ. ಸೊ ಅದೇ ರೀತಿ ಸ್ಯಾಂಪ್ಲಿಂಗಲ್ಲೂ ಅಷ್ಟೇ ಹ್ಯೂಜ್ ನಂಬರ್ ಆಫ್ ಥಿಂಗ್ಸ್ ಇದ್ದಾಗ ಒಂದಷ್ಟೇ ರೆಪ್ರೆಸೆಂಟೇಟಿವ್ ಆಗಿ ನಾವು ಮಾಡ್ಕೊಳ್ತಾ ಹೋಗ್ತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಸ್ಯಾಂಪ್ಲಿಂಗ್ ಅಂತ ಹೇಳ್ತೀವಿ. ಸ್ಯಾಂಪಲ್ ಆಫ್ ದಿ ಎಂಟೈರ್ ಪಾಪ್ಯುಲೇಷನ್ನ ತೊಗೊಳ್ತಾ ಹೋಗ್ತೀವಿ. ಸೊ ನಾವು ಯಾವುದೇ ಒಂದು ಅನಾಲಿಸಿಸ್ ಮಾಡಿದಾಗ, ಪರ್ಟಿಕ್ಯುಲರ್ಲಿ ಕೆಮಿಕಲ್ ಅನಾಲಿಸಿಸ್ ಮಾಡಿದಾಗ, ಅದು ಕ್ವಾಲಿಟೇಟಿವ್ ಆಗಿರ್ಬೋದು, ಕ್ವಾಂಟಿಟೇಟಿವ್ ಆಗಿರ್ಬೋದು, ಆವಾಗ ಸ್ಯಾಂಪ್ಲಿಂಗ್ ಅನ್ನೋದು ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಅದೇನಾಗುತ್ತೆ ಅಂತಂದ್ರೆ ಆ ಸ್ಯಾಂಪ್ಲಿಂಗ್ನ ಚೂಸ್ ಮಾಡ್ಕೋಬೇಕಾದ್ರೆ ನಾನು ಹೇಳಿದಂಗೆ ಯೂಜ್ ನಂಬರ್ ಇದ್ದಾಗ ಅದನ್ನು ಮಾಡ್ಕೋಬೇಕಾದ್ರೆ ರೆಪ್ರೆಸೆಂಟೇಟಿವ್ ಆಗಿರಬೇಕು, ಹೋಮೋಜಿನಿಯಸ್ ಆಗಿರೋ ಥರ ನಾನು ನೋಡ್ಕೋಬೇಕಾಗತ್ತೆ. ಅಕಾರ್ಡಿಂಗ್ ಟು IUPAC ಸ್ಯಾಂಪ್ಲಿಂಗ್ ಅಂದರೆ ಏನು ಹೇಳ್ತಾರೆ ಅಂದರೆ, ಎ ಪೋರ್ಷನ್ ಆಫ್ ಮೆಟೀರಿಯಲ್ ಸೆಲೆಕ್ಟೆಡ್ ಫ್ರಮ್ ಎ ಲಾರ್ಜ್ ಕ್ವಾಂಟಿಟಿ ಆಫ್ ದಟ್ ಮೆಟೀರಿಯಲ್. ಸೊ ಒಂದು ದೊಡ್ಡ ಪಾರ್ಟ್ ಇದೆ, ಅದರ ಒಂದು ಪೋರ್ಷನ್ ನಾವು ತಗೊಳ್ತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಸ್ಯಾಂಪ್ಲಿಂಗ್ ಅಂತೀವಿ. ಈ ಸ್ಯಾಂಪಲ್ ಅನ್ನೋದು ಸಾಲಿಡ್ ಆಗಿರ್ಬೋದು, ಲಿಕ್ವಿಡ್ ಆಗಿರ್ಬೋದು, ಇಲ್ಲಾಂದರೆ ಗೇಷಿಯಸ್ ಫಾರ್ಮಲ್ಲಿ ಇರ್ಬೋದು. ಹೋಮೋಜಿನಿಯಸ್ ಆಗಿರ್ಬೋದು, ಇಲ್ಲ ಅಂದರೆ ಹೆಟ್ರೋಜಿನಿಯಸ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್, ಈಗ ನೀವು ಬ್ಲಡ್ ಸ್ಯಾಂಪ್ಲಿಂಗ್ ಹೋಗ್ತೀರಾ ಅಥವಾ ಯೂರಿನ್ ಸ್ಯಾಂಪ್ಲಿಂಗ್ ಹೋಗ್ತೀರಾ, ಅದು ಹೋಮೋಜಿನಿಯಸ್ ಆಗಿರುತ್ತೆ, ಅದು ಬೇರೆ ಬೇರೆ ಇಲ್ಲ, ಒಂದೇ ಇದೆ.
ಹೆಟ್ರೋಜಿನಿಯಸ್ ಅಂದರೆ ಈಗ ಅಲಾಯ್ ತೊಗೊಳ್ತೀರಾ, ಯಾವುದೋ ಒಂದು ಮೆಟಲ್ ತೊಗೊಳ್ತೀರಾ, ಆ ಮೆಟಲ್ದು ಯಾವುದೋ ಒಂದು ಆರ್ಟಿಕಲ್ನ ತೊಗೊಳ್ತೀರಾ ಅಂದರೆ ಎಂಟೈರ್ ಆರ್ಟಿಕಲಲ್ಲೂ ಅಲಾಯು ಅದೇ ಪೋರ್ಷನ್ ಇರ್ಬೋದು, ಇಲ್ದಲೇ ಇರ್ಬೋದು. ಅವಾಗ ಯಾವುದೋ ಒಂದು ಪೋರ್ಷನ್, ಈಗ ನಿಮಗೆ 1 kg ಮೆಟೀರಿಯಲ್ ಇದ್ದಾಗ ಅದರಲ್ಲಿ ಒಂದು ಪೋರ್ಷನ್ ನಾನು ತಗೊಳ್ತಾ ಹೋಗ್ತೀನಿ. ಸೊ ಆ ಥರ ಅದು ಹೋಮೋಜಿನಿಯಸ್ ಆಗಿರ್ಬೋದು, ಇಲ್ಲ ಅಂದರೆ ಹೆಟ್ರೋಜಿನಿಯಸ್ ಆಗಿರ್ಬೋದು. ಹೋಮೋಜಿನಿಯಸ್ ಆದರೆ ಏನು ಪ್ರಾಬ್ಲಮ್ ಇಲ್ಲ, ಜಸ್ಟ್ ನನಗೆ ತೆಕ್ಕೊಳ್ಳೋದು, ಅದನ್ನು ಈಸಿಯಾಗಿ ಅನಾಲಿಸಿಸ್ ಮಾಡೋದು. ಯಾಕೆಂದರೆ ಯೂನಿಫಾರ್ಮ್ ಆಗಿದೆ, ಅಲ್ಲಿ ಏನೂ ಚೇಂಜ್ ಆಗಲ್ಲ. ಥ್ರೂಔಟ್ ದಿ ಸ್ಯಾಂಪಲ್ ಏನಿದೆಯಲ್ಲ, ಥ್ರೂಔಟ್ ದಿ ಆರ್ಟಿಕಲ್, ಥ್ರೂಔಟ್ ದಿ ಸಬ್ಜೆಕ್ಟ್ ಏನಾಗಿದೆ ಸೇಮ್ ಇದೆ. ಹೋಮೋಜೇನಿಯಸ್ ಇದ್ದರೆ ಏನಿಲ್ಲ, ಈಸಿಲಿ ಕಲೆಕ್ಟ್ ಮಾಡ್ತೀನಿ, ಇಮಿಡಿಯೇಟ್ಲಿ ನಾನು ಏನು ಮಾಡ್ತೀನಿ, ಅದನ್ನು ಏನು ಪ್ರೋಸೆಸ್ ಮಾಡಬೇಕು ಆ ಪ್ರೋಸೆಸ್ನ ಮಾಡಿ ಅದೇನು ಅಂತ ನಾನು ಐಡೆಂಟಿಫಿಕೇಷನ್ ಮಾಡ್ತೀನಿ. ಇಫ್ ಇಟ್ ಈಸ್ ಎಟ್ರೋಜಿನಿಯಸ್ ಇತ್ತು ಅಂದಾಗ ನಾನೇನು ಮಾಡಬೇಕಾಗತ್ತೆ, ಬೇರೆ ಬೇರೆ ಪೋರ್ಷನ್ನ ನಾನು ತೊಗೋಬೇಕಾಗತ್ತೆ. ರೆಪ್ರೆಸೆಂಟೇಟಿವ್, ನಾನು ಹೇಳ್ದಂಗೆ ಯಾವುದೋ ಒಂದು ಅಲಾಯಿಂದ ಮಾಡಿರುವಂಥ ಆರ್ಟಿಕಲ್ ಅಂತಂದರೆ ಅಲಾಯಿಂದ ಮಾಡಿರುವಂಥ ಆರ್ಟಿಕಲಲ್ಲಿ ಎಲ್ಲ ಪೋರ್ಷನಲ್ಲೂ ಈಕ್ವಲ್ ಅಮೌಂಟ್ ಆಫ್ ದಿ ಮೆಟೀರಿಯಲ್ಸ್ ಇರೋದಿಲ್ಲ. ಸೊ ಹಾಗಾಗಿ ನಾನು ಏನು ಮಾಡ್ತೀನಿ, ಯಾವುದೋ ಒಂದು ತುದಿ ತೊಗೊಳ್ತೀನಿ, ಅಥವಾ ಮಧ್ಯದ ಭಾಗ ತೊಗೊಳ್ತೀನಿ, ಇನ್ನೊಂದು ಭಾಗ ತೊಗೊಳ್ತೀನಿ, ಆ ರೀತಿಯಾಗಿ ಅದನ್ನು ನಾನು ಮಾಡ್ತಾ ಹೋಗ್ತೀನಿ. ಸೊ ಹೋಮೋಜಿನಿಯಸ್ ಇದ್ದರೆ ಪ್ರಾಬ್ಲಮ್ ಇಲ್ಲ. ಹೆಟ್ರೋಜಿನಿಯಸ್ ಇದ್ದಾಗ ನಾನೇನು ಮಾಡಬೇಕಾಗತ್ತೆ, ಕರೆಕ್ಟಾಗಿ ಸ್ಯಾಂಪ್ಲಿಂಗ್ನ ಚೂಸ್ ಮಾಡ್ಕೋಬೇಕಾಗತ್ತೆ. ಕರೆಕ್ಟಾಗಿ ಸ್ಯಾಂಪ್ಲಿಂಗ್ನ ನಾನು ಚೂಸ್ ಮಾಡಿಕೊಂಡ್ರೆ ನನಗೆ ರಿಸಲ್ಟ್ ಕರೆಕ್ಟಾಗಿ ಬರುತ್ತೆ, ಆ್ಯಕ್ಯುರೇಟ್ ವ್ಯಾಲ್ಯೂ ಬರುತ್ತೆ, ಪ್ರಿಸೈಸ್ ವ್ಯಾಲ್ಯೂ ನನಗೆ ಬರ್ತಾ ಹೋಗುತ್ತೆ, ಎರರ್ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗುತ್ತೆ. ಅನಾಲಿಟಿಕಲ್ ಕೆಮಿಸ್ಟ್ರಿ ಏನಂತಂದರೆ ನಮ್ಗೆ ಏನು ರಿಸಲ್ಟ್ ಇದೆಯಲ್ಲ ಅದು ಪ್ರಿಸೈಸಾಗಿ ಬರಬೇಕು, ಆ್ಯಕ್ಯುರೇಟಾಗಿ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡುತ್ತೆ. ಅದು ಆ್ಯಕ್ಯುರೇಟಾಗಿ ಬರಬೇಕು, ಪ್ರಿಸೈಸಾಗಿ ಬರಬೇಕು, ಎರರ್ ಕಡಿಮೆ ಇರಬೇಕು, ಅಂದರೆ ಮಿನಿಮಮ್ ಎರರ್ ಇರಬೇಕು ಅಂತಂದರೆ ನಾನು ಸ್ಯಾಂಪ್ಲಿಂಗ್ ಏನು ತೊಗೊಳ್ತೀನಲ್ಲ ಆ ಸ್ಯಾಂಪ್ಲಿಂಗ್ ಏನಾಗಿರಬೇಕು, ಪ್ರಾಪರಾಗಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ಹಾಗಾಗಿ ನನಗೆ ಸೆಲೆಕ್ಷನ್ ಆಫ್ ದಿ ಸ್ಯಾಂಪ್ಲಿಂಗ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಈಗ ನನಗೆ ಏನಾಗ್ತಿದೆ, ಅಮೈನ್ಸ್ ಕೊಟ್ಟಿದ್ದಾರೆ, ಯಾವುದೋ ಒಂದು ಕಾರ್ಬೋಹೈಡ್ರೇಟ್ಸ್ ಕೊಟ್ಟಿದ್ದಾರೆ, ಯಾವುದೋ ಒಂದು ಪ್ರೋಟೀನ್ನ ಕೊಟ್ಟಿದ್ದಾರೆ, ಯಾವುದೋ ಒಂದು ವೈಟಮಿನ್ನ ಕೊಟ್ಟಿದ್ದಾರೆ ಅಂತಂದರೆ ಅದನ್ನು ನಾನು ಅನಾಲಿಸಿಸ್ ಮಾಡಿದಾಗ ಅದರಲ್ಲಿ ಎಷ್ಟೊಂದು ಮಿಕ್ಸ್ಚರ್ ಇದ್ದಾಗ ನಾನೇನು ಮಾಡಬೇಕಾಗತ್ತೆ, ಯಾವ ಸ್ಯಾಂಪಲ್ನ ತೊಗೋಬೇಕಾಗತ್ತೆ, ಸ್ಮಾಲರ್ ಪೋರ್ಷನ್ನ ತೊಗೋಬೇಕಾಗತ್ತೆ. ಆ ಸ್ಮಾಲರ್ ಪೋರ್ಷನ್ ಏನಾಗಿದೆ, ಇಟ್ಸ್ ಎ ರೆಪ್ರೆಸೆಂಟೇಟಿವ್, ಎಲ್ಲ ಗುಣಗಳು ಅದರಲ್ಲಿ ಇರೋ ಥರ ನಾನು ಸ್ಯಾಂಪಲ್ನ ಚೂಸ್ ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಸ್ಯಾಂಪ್ಲಿಂಗ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ನಾನು ಯಾರನ್ನ ರೆಪ್ರೆಸೆಂಟೇಟಿವ್ ಅಂತ ತೊಗೊಳ್ತೀನಲ್ಲ ಅದು ಏನಾಗಿರಬೇಕು ಅಂದರೆ ಫುಲ್ ಇರೋವಂಥ ಬಲ್ಕ್ ಸ್ಯಾಂಪಲ್ ಏನಿದೆಯಲ್ಲ, ಪಾಪ್ಯುಲೇಷನ್ ಅಂತ ಏನು ಕರಿತೀವಲ್ಲ ನಾವು, ಹ್ಯೂಜ್ ನಂಬರ್ ಆಫ್ ಪಾರ್ಟಿಕಲ್ ಏನಿದೆಯಲ್ಲ ಅದರದ್ದು ಎಲ್ಲ ಗುಣಗಳು ಇರಬೇಕು ನನ್ನ ಸ್ಯಾಂಪ್ಲಿಂಗಲ್ಲಿ. ಆ ಪಾಪ್ಯುಲೇಷನ್ ನಾನೇನು ಮಾಡ್ಕೋಬೇಕಾಗತ್ತೆ, ಪಾಪ್ಯುಲೇಷನಲ್ಲಿರೋ ಅಂಥ ಎಲ್ಲ ಕ್ಯಾರೆಕ್ಟರ್ಗಳ್ನೂ ನಾನೇನು ಮಾಡ್ಕೋಬೇಕಾಗತ್ತೆ, ನನ್ನ ಸ್ಯಾಂಪಲಲ್ಲಿ ನಾನು ತೊಗೋಬೇಕಾಗತ್ತೆ. ಅದಾದಮೇಲೆ ಏನು ಮಾಡಬೇಕು, ಫಸ್ಟು ಪಾಪ್ಯುಲೇಷನ್ ಇರುತ್ತೆ, ಹ್ಯೂಜ್ ನಂಬರ್ ಇರುತ್ತೆ, ಅದರಲ್ಲಿ ನಾನು ಏನು ಮಾಡ್ತೀನಿ, ಗ್ರಾಸ್ ಸ್ಯಾಂಪಲ್ ತೊಗೊಳ್ತೀನಿ. ಗ್ರಾಸ್ ಸ್ಯಾಂಪಲ್ ನಾನು ಏನು ಮಾಡಬೇಕಾಗತ್ತೆ, ಲ್ಯಾಬ್ರೇಟರಿ ಸ್ಯಾಂಪಲ್ಗೆ ನಾನು ಕಲೆಕ್ಟ್ ಮಾಡಬೇಕಾಗತ್ತೆ. ಸೊ ಯೂಶಲಿ ಮೆಷರ್ ನಾನು ಹೇಳ್ದಂಗೆ ಅದು ಕ್ವಾಂಟಿಟೇಟಿವ್ ಇರ್ಬೋದು, ಕ್ವಾಲಿಟೇಟಿವ್ ಇರ್ಬೋದು, ನಾವು ಮೆಷರ್ ಮಾಡ್ತೀವಿ. ಕ್ವಾಂಟಿಟೇಟಿವ್ ಅಂದರೆ ಹೌ ಮಚ್ ಇನ್ ಟರ್ಮ್ಸ್ ಆಫ್ ನಂಬರ್ ಕ್ಯಾಲ್ಕುಲೇಟ್ ಮಾಡ್ತೀವಿ, ಕ್ವಾಲಿಟೇಟಿವ್ ಇನ್ ಟರ್ಮ್ಸ್ ಆಫ್ ಕ್ವಾಲಿಟಿ ನಾವು ಚೆಕ್ ಮಾಡ್ತಾ ಹೋಗ್ತೀವಿ. ಸೊ ಅನಾಲಿಟಿಕಲ್ ಕೆಮಿಸ್ಟ್ರಿನಲ್ಲಿ ಮೆಷರಿಂಗ್ ಪ್ರೋಸೆಸ್ ಏನಿದೆಯಲ್ಲ ಅದು ಯಾವ ರೀತಿ ಮಾಡ್ತೀವಿ ಅಂದರೆ, ಫಸ್ಟು ಸ್ಟೇಜ್ ಇಸ್ ಸ್ಯಾಂಪ್ಲಿಂಗ್. ಆ ಸ್ಯಾಂಪಲ್ನ ನಾವು ಹೇಗೆ ಚೂಸ್ ಮಾಡ್ಕೊಳ್ತೀವಿ, ವೆದರ್ ಇಟ್ಸ್ ಅ ರೆಪ್ರೆಸೆಂಟೇಟಿವ್ ಆಫ್ ದಿ ಎಂಟೈರ್ ಪಾಪ್ಯುಲೇಷನ್, ಅಲ್ಲಿರುವಂಥ ಎಲ್ಲ ಪಾಪ್ಯುಲೇಷನ್ನು ಅದರೊಳಗಡೆ ಇದೆಯಾ ಅಂತ ನಾವು ನೋಡ್ಕೋಬೇಕು. ಅದಾದಮೇಲೆ ಏನಾಗುತ್ತೆ, ಆ ಪಾಪ್ಯುಲೇಷನ್ ಅಂದರೆ ಏನು ನೀವು ಸ್ಯಾಂಪ್ಲಿಂಗ್ ತೊಗೊಂಡಿದ್ದೀರಲ್ಲ ಅದನ್ನು ನಾನು ಪ್ರಾಪರಾಗಿ ಸ್ಟೋರ್ ಮಾಡ್ಕೋಬೇಕಾಗತ್ತೆ. ಮತ್ತೆ ಮತ್ತೆ ರಿಪೀಟ್ ಮಾಡಬೇಕು ಅಂತಂದರೆ ಸೇಮ್ ಪಾಪ್ಯುಲೇಷನ್ನೇ ಇರಬೇಕಾಗತ್ತೆ, ಅಲ್ಲಿ ಯಾವುದೇ ರೀತಿಯಾದಂಥ ವೇರಿಯೇಷನ್ ಇರಬಾರ್ದು. ಹಾಗಾಗಿ ಸ್ಯಾಂಪಲ್ನ ನಾನು ಕರೆಕ್ಟಾಗಿ ಪ್ರಿಸರ್ವೇಷನ್ ಮಾಡಬೇಕು. ಪ್ರಿಸರ್ವೇಷನ್ ಆದಮೇಲೆ ಏನಾಗುತ್ತೆ, ನನಗೆ ಬೇಕಾದ ಫಾರ್ಮೆಟ್ಗೆ, ಜನರಲಿ ಅದು ಸೊಲ್ಯೂಷನ್ ಫಾರ್ಮಲ್ಲಿ ನಾವು ತೊಗೊಳ್ತೀವಿ ಅನಾಲಿಸಿಸ್ ಮಾಡೋದಕ್ಕೆ, ಪ್ರಾಪರ್ ಪ್ರಿಪ್ರೇಷನ್ನು ಮಾಡ್ಕೋಬೇಕಾಗತ್ತೆ. ಸೊಲ್ಯೂಷನ್ ಮಾಡ್ಕೋಬೇಕಾ ಅಥವಾ ಸಾಲಿಡ್ ಆಗಿತ್ತು ಅಂದರೆ ಅರಿಬೇಕು, ಅದನ್ನು ಹೋಮೋಜಿನಿಯಸ್ ಮಾಡ್ಕೋಬೇಕು, ಆ ಥರದನ್ನೆಲ್ಲ ನಾನು ಪ್ರಿಪ್ರೇಷನ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ನಾನು ಏನು ಮಾಡಬೇಕಾಗತ್ತೆ, ಅನಾಲಿಸಿಸ್ ಮಾಡಬೇಕಾಗತ್ತೆ. ದಿಸ್ ಆರ್ ದಿ ಡಿಫ್ರೆಂಟ್ ಅನಾಲಿಟಿಕಲ್ ಪ್ರೊಸೀಜರ್ ಫಾರ್ ದಿ ಮೆಷರ್ಮೆಂಟ್. ಹಾಗಾಗಿ ಸ್ಯಾಂಪ್ಲಿಂಗ್ ಇಸ್ ದ ಫಸ್ಟ್ ಸ್ಟೆಪ್. ಇಟ್ಸ್ ಅ ಸಿಂಪಲ್ ಟೂಲ್ that has to be selected properly, that has to be designed properly, so that ನನಗೆ ಅನಾಲಿಸಿಸ್ ಏನಿದೆಯಲ್ಲ ಅದು ಆ್ಯಕ್ಯುರೇಟಾಗಿ ಬರುತ್ತೆ, ಪ್ರಿಸೈಸಾಗಿ ಬರುತ್ತೆ, ಎರರ್ ಆಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ನಾನು ಮುಂಚೆನೇ ಹೇಳ್ದಂಗೆ ಬಲ್ಕ್ ಮೆಟೀರಿಯಲ್ ಇದೆ ನನಗೆ, ಅದರಲ್ಲಿ ನಾನು ಏನು ಮಾಡ್ಕೋಬೇಕು, ಗ್ರಾಸ್ ಸ್ಯಾಂಪಲ್ನ ತೊಗೋಬೇಕು. ನನಗೆ ಬಲ್ಕ್ ಮೆಟೀರಿಯಲ್ನ ಪಾಪ್ಯುಲೇಷನ್ ಅಂತ ಹೇಳ್ತಾರೆ, ಹ್ಯೂಜ್ ನಂಬರ್ ಇದೆ, ಲಕ್ಷಾಂತರ ನಂಬರ್ ಇದೆ, ಅದರಲ್ಲಿ ನಾನು ಏನು ಮಾಡ್ಕೋಬೇಕು, ಗ್ರಾಸ್ ಸ್ಯಾಂಪಲ್ನ ತೊಗೋಬೇಕು. ಆ ಗ್ರಾಸ್ ಸ್ಯಾಂಪಲ್ ಅಂದರೆ ಏನು, ಸೆವೆರಲ್ ಪೋರ್ಷನ್ ಆಫ್ ದಿ ಮೆಟೀರಿಯಲ್, ಆ ಮೆಟೀರಿಯಲ್ದು ಬೇರೆ 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 ಪೋರ್ಷನಲ್ಲಿ ಇರುವಂಥದ್ದನ್ನು ನಾನು ಕಲೆಕ್ಟ್ ಮಾಡ್ಕೋಬೇಕು, ಅದಕ್ಕೆ ಗ್ರಾಸ್ ಸ್ಯಾಂಪಲ್ ಅಂತ ಹೇಳ್ತಾರೆ. ಸೊ ಅದೇನಿರ್ಬೋದು, ಫ್ಯೂ ಗ್ರಾಮ್ಸಿಂದ kg ಗಟ್ಟಲೆ ಇರ್ಬೋದು. ಅದರಿಂದ ನಾನೇನು ಮಾಡ್ಕೋಬೇಕಾಗತ್ತೆ, ಲ್ಯಾಬ್ರೇಟರಿ ಸ್ಯಾಂಪಲ್ನ ನಾನು ಚೂಸ್ ಮಾಡ್ಕೋಬೇಕಾಗತ್ತೆ.
ಲ್ಯಾಬ್ರೇಟರಿ ಸ್ಯಾಂಪಲ್ನ ಹೇಗೆ ಚೂಸ್ ಮಾಡ್ಕೊಳ್ತೀನಿ ನಾನು ಅಂದರೆ, ಆ ಗ್ರಾಸ್ ಸ್ಯಾಂಪಲಲ್ಲಿ ಪಾರ್ಟ್ ಆಫ್ ಇಟ್ ನಾನು ಅದನ್ನು ತೊಗೊಳ್ತೀನಿ. ಅದನ್ನು ಸಾಧ್ಯ ಆದಷ್ಟು ಹೊಮೋಜಿನಿಯಸ್ ಆಗಿರೋ ಥರ ನಾನು ನೋಡ್ಕೊಳ್ತೀನಿ. ಅದು ಎಷ್ಟಿರ್ಬೋದು, ಫ್ಯೂ ಗ್ರಾಮ್ಸಲ್ಲಿ ಇರ್ಬೋದು. ಅದಾದಮೇಲೆ ನನಗೆ ಅಷ್ಟು ಗ್ರಾಮ್ಸನ್ನು ನಾನು ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ಈಗ 1 kg ಗ್ರಾಸ್ ಸ್ಯಾಂಪಲ್ ಇದ್ದರೆ 1 kg ನಾನು ಅನಾಲಿಸಿಸ್ ಮಾಡೋಕ್ಕಾಗಲ್ಲ. 1 kg ನಲ್ಲಿ ಏನು ಮಾಡ್ತೀನಿ, ಅದರಲ್ಲಿಂಥ ಗ್ರಾಸ್ ಸ್ಯಾಂಪಲಲ್ಲಿ ಸ್ವಲ್ಪ ಪೋರ್ಷನ್ನ ತೊಗೊಂಡು ಸ್ಮಾಲ್ ಪೋರ್ಷನ್ನ ತೊಗೊಳ್ತೀನಿ. ಅದು ಇನ್ ಟರ್ಮ್ಸ್ ಆಫ್ ಗ್ರಾಮ್ಸ್ ಇರುತ್ತೆ. ಎಗೇನ್ ಆ ಗ್ರಾಮ್ಸ್ ನಾನು ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಅದರಲ್ಲಿ ಮತ್ತೆ ನಾನು ಏನು ಮಾಡ್ತೀನಿ, ಸ್ಮಾಲ್ ಪೋರ್ಷನ್ನ ತೊಗೊಂಡು ಅನಾಲಿಸಿಸ್ ಮಾಡ್ತೀನಿ. ಅದು ಡ್ರಾಪ್ ಆಗಿರ್ಬೋದು, ಫ್ಯೂ ಮಿಲಿಗ್ರಾಮ್ಸ್ ಆಗಿರ್ಬೋದು, ಫ್ಯೂ ml ಆಗಿರ್ಬೋದು. ಈ ರೀತಿಯಾಗಿ ದೀಸ್ ಆರ್ ದಿ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಸ್ಯಾಂಪ್ಲಿಂಗ್ ಪ್ರೋಸೆಸ್. ಸ್ಯಾಂಪ್ಲಿಂಗ್ ಅಂದ್ರೇನು, ಪಾಪ್ಯುಲೇಷನಿಂದ ನನಗೆ ಸ್ಯಾಂಪಲ್ಸ್ ಚೂಸ್ ಮಾಡ್ಕೊಳ್ತೀನಲ್ಲ, ಆ ಪ್ರೋಸೆಸ್ಗೆ ನಾನು ಏನಂತ ಕರಿತೀನಿ, ಸ್ಯಾಂಪ್ಲಿಂಗ್ ಪ್ರೋಸೆಸ್ ಅಂತೀನಿ. ಸೊ ಈಗ ನಾನು ಹೇಳ್ದಂಗೆ ನಿಮ್ಮ ಸ್ಯಾಂಪಲ್ ಆಗಿರ್ಬೋದು, ಸಾಲಿಡ್ ಆಗಿರ್ಬೋದು, ಲಿಕ್ವಿಡ್ ಆಗಿರ್ಬೋದು, ಗೇಷಿಯಸ್ ಫಾರ್ಮಲ್ಲಿ ಇರ್ಬೋದು, ಹೋಮೋಜಿನಿಯಸ್ ಆಗಿರ್ಬೋದು ಅಥವಾ ಹೆಟ್ರೋಜಿನಿಯಸ್ ಆಗಿರ್ಬೋದು. ಸೊ ಬೇರೆ ಬೇರೆ ಥರ ಸ್ಯಾಂಪಲ್ಗೆ ನಾನು ಬೇರೆ ಬೇರೆ ಥರ ಪ್ರೋಸೆಸ್ನ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಸಾಲಿಡ್ಸ್ ಆಯಿತು ಅಂದರೆ ಸ್ಯಾಂಪ್ಲಿಂಗ್ ಮೆಥಡ್ಸ್ ಯಾವ್ದು ಮಾಡ್ತೀವಿ ಅಂತಂದರೆ, ಸಾಲಿಡ್ ಲಿಕ್ವಿಡ್ ಎಕ್ಸ್ಟ್ರಾಕ್ಷನ್ ಮಾಡ್ಬೋದು, ಸಾಸ್ಲೆಟ್ ಎಕ್ಸ್ಟ್ರಾಕ್ಷನ್ ಅಂತ ಹೇಳ್ತೀವಿ, ಅಲ್ಟ್ರಾಸಾನಿಕ್ ರೇಡಿಯೇಷನ್ ಮೆಥಡ್ ಅಂತ ಹೇಳ್ತೀವಿ. ಜನರಲಿ ಈ 3 ಮೆಥಡ್ ಮಾಡ್ತಾರೆ. ಇದಲ್ಲದೆ ಬೇರೆ ಬೇರೆ ಮೆಥಡ್ಗಳು ಇವೆ. ನಾವೀಗ ಸಿಂಪಲ್ ಆಗಿ 3 ಮೆಥಡ್ನ ತಿಳ್ಕೊಳ್ತಾ ಹೋಗೋಣ. ಸಾಲಿಡ್ ಲಿಕ್ವಿಡ್ ಎಕ್ಸ್ಟ್ರಾಕ್ಷನ್ ಆಸ್ ದ ನೇಮ್ ಇಂಡಿಕೇಟ್ಸ್. ಇಲ್ಲಿ ಏನಾಗ್ತಿದೆ, ನನಗೆ ಸಾಲಿಡ್ ಇದೆ, ಸಾಲಿಡಲ್ಲಿ ಏನಾಗ್ತಿದೆ, ಯೂಜ್ ನಂಬರ್ ಆಫ್ ಸಾಲಿಡ್ ಇದೆ, ಬಲ್ಕ್ ಮೆಟೀರಿಯಲ್ ಇದೆ. ಆ ಬಲ್ಕ್ ಮೆಟೀರಿಯಲ್ ನಾನು ಏನು ಮಾಡ್ಕೋಬೇಕಾಗತ್ತೆ, ಗ್ರಾಸ್ ಪಾಪ್ಯುಲೇಷನ್ ನಾನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಹೇಗೆ ಸೆಲೆಕ್ಟ್ ಮಾಡ್ಕೊಳ್ತೀನಿ ನಾನು ಅಂತಂದರೆ, ನಾನು ಕೊಟ್ಟಿರುವಂಥ ಸಾಲಿಡ್ನ ನಾನು ಏನು ಮಾಡ್ತೀನಿ, ಯಾವುದೋ ಒಂದು ಪರ್ಟಿಕ್ಯುಲರ್ ಸಾಲ್ವೆಂಟಲ್ಲಿ ಅದನ್ನು ಡಿಸಾಲ್ವ್ ಮಾಡ್ಕೊಳ್ತೀನಿ. ಇಲ್ಲಿ ಅನಲೈಟ್ ಅಂತ ವರ್ಡ್ ಯೂಸ್ ಮಾಡ್ತೀನಿ. ಅನ್ನೋನ್ ಸಬ್ಸ್ಟೆನ್ಸ್ ಇದ್ದರೆ ಆವಾಗ ನಾನು ಏನು ಮಾಡ್ತೀನಿ, ಅನಲೈಟ್ ಅಂತ ಹೇಳ್ತೀನಿ. ಈಗ ನಾನು ಕೊಟ್ಟಿರೋ ಸಬ್ಸ್ಟೆನ್ಸ್ ಏನಾಗಿದೆ, ಮಿಕ್ಸ್ಚರ್ ಇದೆ, ಅದು ಗೊತ್ತಿಲ್ಲ ಏನು ಅಂತ. ನಾನು ಅದು ಏನು ಅಂತ ಸ್ಯಾಂಪ್ಲಿಂಗಲ್ಲಿ ಅದರದ್ದು ಕ್ಯಾರೆಕ್ಟರ್ ನೋಡಿ ಮಾಡಬೇಕು. ಹಾಗಾಗಿ ಇಟ್ಸ್ ಅನ್ನೋನ್ ಅಂದ್ಕೊಂಡು ಅದನ್ನು ಅನಲೈಟ್ ಅಂತ ನಾನು ಇಲ್ಲಿ ಕನ್ಸಿಡರ್ ಮಾಡ್ಕೊಳ್ತಾ ಹೋಗ್ತೀನಿ. ಸಾಲ್ವೆಂಟಲ್ಲಿ ಏನು ಮಾಡ್ತೀನಿ, ನಾನು ನನ್ನ ಸಾಲಿಡ್ನ ಡಿಸಾಲ್ವ್ ಮಾಡ್ತೀನಿ. ಐ ಆಮ್ ಗೋಯಿಂಗ್ ಟು ಚೂಸ್ ಅ ಸಾಲ್ವೆಂಟ್, ಪ್ರಾಪರ್ ಸಾಲ್ವೆಂಟ್ನ ನಾನು ಚೂಸ್ ಮಾಡಿಕೊಂಡು ಅದರಲ್ಲಿ ಡಿಸಾಲ್ವ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ನಾನು ಕೊಟ್ಟಿರುವಂಥ ಸ್ಯಾಂಪಲ್ ಏನಿದೆಯಲ್ಲ, ಯೂಜ್ ಬಲ್ಕ್ ಮೆಟೀರಿಯಲ್ ಏನಿದೆಯಲ್ಲ, ಅದನ್ನು ಯಾವುದೋ ಒಂದು ಸಾಲ್ವೆಂಟಲ್ಲಿ ಹಾಕಿ ನಾನು ಅದನ್ನು ಡಿಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿದ್ಮೇಲೆ ಅದರಲ್ಲಿ ಎಷ್ಟೊಂದು ಇದ್ದಾಗ ಕೆಲವೊಂದು ಅದರಲ್ಲಿ ಡಿಸಾಲ್ವ್ ಆಗಿರುತ್ತೆ ಸಾಲ್ವೆಂಟಲ್ಲಿ, ಕೆಲವೊಂದು ಡಿಸಾಲ್ವ್ ಆಗಿರಲ್ಲ. ಅದನ್ನು ನಾನು ಏನು ಮಾಡ್ತೀನಿ ಅಂದರೆ, ನಿಮ್ಮ ಸೊಲ್ಯೂಷನಲ್ಲಿ 2 ಪೋರ್ಷನ್ ಇರುತ್ತೆ, ಸಾಲಿಡ್ ಇರುತ್ತೆ, ಲಿಕ್ವಿಡ್ ಇರುತ್ತೆ. ಅದನ್ನು ನಾನು ಏನು ಮಾಡ್ತೀನಿ ಅಂದರೆ, ಫಿಲ್ಟ್ರೇಷನ್ ಮೆಥಡು ಅಥವಾ ಡಿಕಂಟೇಷನು ಅಥವಾ ಸೆಂಟ್ರಿಫಿಕೇಟ್ ಮಾಡಿ ಅವೆರಡನ್ನು ನಾನು ಸಪ್ರೇಟ್ ಮಾಡ್ತಾ ಹೋಗ್ತೀನಿ. ನೋಡಿ, ಚಿತ್ರದಲ್ಲಿ ಕೊಟ್ಟಂಗೆ ಫೀಡು ಮತ್ತು ಸಾಲ್ವೆಂಟ್ನ ಮಿಕ್ಸ್ ಮಾಡ್ತೀನಿ, ಚೆನ್ನಾಗಿ ಶೇಕ್ ಮಾಡ್ತೀನಿ. ಅದಾದಮೇಲೆ ಅದನ್ನು ಏನು ಮಾಡ್ತೀನಿ, ನಾನು ಸಪ್ರೇಟ್ ಮಾಡ್ಕೊಳ್ತಾ ಹೋಗ್ತೀನಿ. ಸಾಲಿಡ್ನ ಬೇರೆ ಸಪ್ರೇಟ್ ಮಾಡ್ತೀನಿ, ಲಿಕ್ವಿಡ್ನ ಬೇರೆ ಸಪ್ರೇಟ್ ಮಾಡ್ತೀನಿ. ಸೊ ಈ ರೀತಿಯಾಗಿ ನಾನೇನು ಮಾಡ್ತೀನಿ, ರೆಪ್ರೆಸೆಂಟೇಟಿವ್ ಆಫ್ ದಟ್ ಪರ್ಟಿಕ್ಯುಲರ್ ಬಲ್ಕ್ ಮೆಟೀರಿಯಲ್ನ ನಾನು ಚೂಸ್ ಮಾಡ್ಕೊಳ್ತಾ ಹೋಗ್ತೀನಿ. ಇದು ಎರಡನೇ ಮೆಥಡ್ಗೆ ನಾವೇನಂತ ಕರಿತೀವಿ, ಸಾಸ್ಲೆಟ್ ಎಕ್ಸ್ಟ್ರಾಕ್ಷನ್ ಅಂತ ಹೇಳ್ತೀವಿ. ಇಲ್ಲೇನು ಮಾಡ್ತೀವಿ ಅಂದರೆ, ಸ್ಪೆಷಲ್ ಆಗಿರುವಂಥ ಒಂದು ಆಪ್ರೇಟಸ್ನ ಯೂಸ್ ಮಾಡ್ತೀವಿ. ಇಲ್ಲಿ ಚಿತ್ರದಲ್ಲಿ ತೋರಿಸಿರುವಂಥ ಆಪ್ರೇಟಸ್ನ ಯೂಸ್ ಮಾಡ್ತೀವಿ. ಅಲ್ಲಿ ಏನಾಗುತ್ತೆ ಅಂತಂದರೆ, ಯು ಆರ್ ಗೋಯಿಂಗ್ ಟು ಹ್ಯಾವ್ ಎ ಥಿನ್ ಕಂಟೈನರ್, ಡಿಸ್ಪೋಸಬಲ್ ಪೋರಸ್ ಕಂಟೈನರ್, ತಿನ್ ಬ್ಲಿ ಅಂತ ಕರಿತೀವಿ. ಅದರಲ್ಲಿ ನಾವೇನು ಮಾಡ್ತೀನಿ, ನಾನು ಸ್ಯಾಂಪಲ್ನ ಹಾಕ್ಕೊಳ್ತೀನಿ. ಇಲ್ಲಿ ಡೈರೆಕ್ಟಾಗಿ ನಾನು ಸಾಲ್ವೆಂಟಲ್ಲಿ ಡಿಸಾಲ್ವ್ ಮಾಡಲ್ಲ, ಇಂಡೈರೆಕ್ಟ್ಲಿ ಅದರಲ್ಲಿ ಡಿಸಾಲ್ವ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಇಲ್ಲೇನಾಗಿದೆ, ಏನಿದೆಯಲ್ಲ, ಈ ಎಕ್ಸ್ಟ್ರಾಕ್ಷನ್ ಯೂನಿಟ್ ಏನಿದೆಯಲ್ಲ, ಅದಕ್ಕೆ ನಾನು ಕಂಡೆನ್ಸರ್ನ ಫಿಕ್ಸ್ ಮಾಡಿರ್ತೀನಿ. ಆ ಕಂಡೆನ್ಸರು ಕೆಳಗಡೆಗೆ ಏನಾಗಿರುತ್ತೆ ಅಂದರೆ, ಒಂದು ರೌಂಡ್ ಬಾಟಮ್ ಫ್ಲಾಸ್ಕ್ನ ತೊಗೊಂಡಿರ್ತೀನಿ. ಆ ರೌಂಡ್ ಬಾಟಮ್ ಫ್ಲಾಸ್ಕಲ್ಲಿ ನಾನು ಸಾಲ್ವೆಂಟು ಮತ್ತು ಅದ್ರದ್ದು ಎಕ್ಸ್ಟ್ರಾಕ್ಟ್ ಏನಿರುತ್ತಲ್ಲ ಅದನ್ನು ತೊಗೊಳ್ತೀನಿ. ಇದನ್ನು ಕಂಟಿನ್ಯೂಸ್ ಆಗಿ ನಾನು ಹೀಟ್ ಮಾಡ್ತಾ ಹೋಗ್ತೀನಿ. ಹೀಟ್ ಮಾಡ್ತಾ ಹೋದಾಗ ಏನಾಗುತ್ತೆ ಅಂತಂದರೆ, ರಿಫ್ಲೆಕ್ಸ್ ಮಾಡ್ತಾ ಹೋಗ್ತೀನಿ. ರಿಫ್ಲೆಕ್ಸ್ ಅಂದರೆ ಏನು ಅಂತಂದರೆ, ಹೀಟ್ ಮಾಡ್ತಾ ಇರೋದು ಇನ್ ದಿ ಕಂಟ್ರೋಲ್ಡ್ ಕಂಡೀಷನ್. ಅಲ್ಲಿ ಏರ್ ಕಂಡೆನ್ಸರ್ ಹಾಕಿರ್ತೀನಿ, ವಾಟರ್ ಕಂಡೆನ್ಸರ್ ಹಾಕಿದ್ದೀನಿ. ಒಂದು ಕಡೆಯಿಂದ ವಾಟರ್ ಬರ್ತಾ ಇರುತ್ತೆ, ಒಂದು ಕಡೆಯಿಂದ ವಾಟರ್ ಹೋಗ್ತಾ ಇರುತ್ತೆ, ವಾಟರ್ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಸೊ ನಿಮ್ಮದು ಏನು ಹೀಟ್ ಮಾಡಿದಾಗ ಏನು ಆರ್ಗ್ಯಾನಿಕ್ ಸಾಲ್ವೆಂಟ್ಸ್ ಇರುತ್ತಲ್ಲ, ಆರ್ಗ್ಯಾನಿಕ್ ಕಾಂಪೌಂಡ್ ಏನಿರುತ್ತಲ್ಲ, ಅದು ಎವಾಪ್ರೇಟ್ ಆಗುತ್ತೆ, ಮತ್ತೆ ಅದೇನಾಗುತ್ತೆ, ಕಂಡೆನ್ಸ್ ಆಗಿ ಮತ್ತೆ ಅದರಲ್ಲೇ ಬೀಳ್ತಾ ಹೋಗುತ್ತೆ. ಈ ರೀತಿಯಾಗಿ ನಾನು ಅದನ್ನು ಸಪ್ರೇಟ್ ಮಾಡ್ತಾ ಹೋಗ್ತೀನಿ. ಈ ಮೆಥಡ್ಗೆ ನಾವೇನಂತ ಕರಿತೀವಿ ಅಂದರೆ, ಸಾಸ್ಲೆಟ್ ಎಕ್ಸ್ಟ್ರಾಕ್ಷನ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಇಲ್ಲೊಂದು ಮೆಟೀರಿಯಲ್ನ ತೊಗೊಂಡಿದ್ದೀವಿ. ಇಲ್ಲೇನಾಗಿದೆ ಅಂತಂದರೆ, ಬೇರೆ ಬೇರೆ ಮೆಟೀರಿಯಲ್ನ ನಾನು ತೊಗೊಂಡು ಹೇಗೆ ಸಪ್ರೇಟ್ ಮಾಡೋದು ಅಂತ. ಇಲ್ಲೂ ನನಗೆ ನೋಡಿ, ಸಿಂಬಲಲ್ಲಿ ಕೊಟ್ಟಿದ್ದಂಗೆ ಒಂದು ಅನಲೈಟ್ ಇದೆ, ಒಂದು ಮ್ಯಾಟ್ರಿಕ್ಸ್ ಇದೆ. ಸೊ 1 2 3 4 ಅಂತ ಹೇಳ್ತಿದ್ದಾರೆ, 4 ಇದೆ. ಇಲ್ಲಿ ಏನು ಮಾಡ್ತಾ ಇದ್ದಾರೆ ನೋಡ್ಕೊಳ್ಳಿ ಹೇಗಿದೆ ಅಂತ
ಕೆಳಗಡೆ ರೌಂಡ್ ಬಾಟಮ್ ಫ್ಲಾಸ್ಕ್ ಇದೆ, ಅದರಲ್ಲಿ ಸಾಲ್ವೆಂಟ್ನ ಹಾಕಿದ್ದಾರೆ. ಮೇಲ್ಗಡೆಯಿಂದ ಏನು ಮಾಡ್ತಾ ಇದ್ದಾರೆ, ಸಾಲ್ವೆಂಟ್ನ ಹಾಕ್ತಾ ಇದ್ದಾರೆ. ಕಂಡೆನ್ಸ್ರಿಂದ ಏನು ಮಾಡ್ತಾ ಇದ್ದಾರೆ, ಸಾಲ್ವೆಂಟ್ನ ಹಾಕ್ತಾ ಇದ್ದಾರೆ. ಸೊ ಇದು ಹೀಟ್ ಮಾಡ್ತಾ ಇದ್ದಾಗ ಏನಾಗುತ್ತೆ, ಯಾವುದೋ ಒಂದು ಪರ್ಟಿಕ್ಯುಲರ್ ಲೆವೆಲ್ಗೆ ಬಂದಾಗ, ಲಿಕ್ವಿಡ್ ರೀಚಸ್ ದಿ ಓವರ್ಫ್ಲೋ ಲೆವೆಲ್ ಬಂದಾಗ ಅಲ್ಲಿ ಸೈಫನ್ ಅಂತ ಇರುತ್ತೆ. ಅದೇನು ಮಾಡುತ್ತೆ ಅಂದರೆ ಥಿಂಬಲ್ ಹೋಲ್ಡ್ ಅಪ್ಲೋಡ್ಸ್ ಇಟ್ ಬ್ಯಾಕ್ ಇನ್ ಟು ದಿ ಡಿಸ್ಟಿಲೇಷನ್ ಫ್ಲಾಸ್ಕ್. ಮತ್ತೆ ಅದೇನು ಮಾಡುತ್ತೆ, ಡಿಸ್ಟಿಲೇಷನ್ ಫ್ಲಾಸ್ಕ್ಗೆ ಹಾಕುತ್ತೆ, ಕ್ಯಾರಿಂಗ್ ದಿ ಎಕ್ಸ್ಟ್ರಾಕ್ಟೆಡ್ ಅನಲೈಟ್ ಇನ್ ಎ ಬಲ್ಕ್ ಲಿಕ್ವಿಡ್. ಬಲ್ಕ್ ಲಿಕ್ವಿಡಲ್ಲಿ ನನಗೆ ಏನು ಬೇಕೋ ಅದನ್ನು ಮಾತ್ರ ನಾನು ಸಪ್ರೇಟ್ ಮಾಡ್ಕೊಳ್ತಾ ಹೋಗ್ತೀನಿ. ಈ ರೀತಿಯಾಗಿ ನಾನು ಎಕ್ಸ್ಟ್ರಾಕ್ಷನನ್ನು ನಾನು ಮಾಡ್ತಾ ಹೋಗ್ತೀನಿ. ಹೇಗಿರುತ್ತೆ ಅಂತಂದರೆ, ಇಲ್ಲಿ ನನಗೆ ಥಿನ್ ಲೇಯರ್ ಇರುತ್ತೆ, ವಿಚ್ ಐ ಆಮ್ ಗೋಯಿಂಗ್ ಟು ಕಾಲ್ ಇಟ್ ಎಸ್ ಎ ಥಿಂಬ್ಲಿ ಹೋಲ್ಡರ್ ಅಂತ ಹೇಳ್ತೀನಿ. ಈ ಥಿಂಬ್ಲಿ ಹೋಲ್ಡರಲ್ಲಿ ಏನು ಮಾಡ್ತೀನಿ, ನಾನು ಸ್ಯಾಂಪಲ್ ಹಾಕಿರ್ತೀನಿ. ಈ ಮೇಲ್ಗಡೆಯಿಂದ ಏನು ಮಾಡ್ತಾ ಇದ್ದೀನಿ, ನಾನು ಯಾವುದೋ ಒಂದು ಸಾಲ್ವೆಂಟ್ನ ಹಾಕ್ತಾ ಇದ್ದೀನಿ. ಇದೇನು ಹಾಕ್ತಾ ಹೋಗುತ್ತೆ, ಹೀಟ್ ಮಾಡ್ತಾ ಹೋಗ್ತೀನಿ. ಯಾವುದೋ ಒಂದು ಪರ್ಟಿಕ್ಯುಲರ್ ಸ್ಟೇಜ್ ಬಂದಮೇಲೆ ಇದು ಆ ಲಿಕ್ವಿಡ್ ಎಲ್ಲ ಓವರ್ಫ್ಲೋ ಆಗುತ್ತೆ ಅನಿಸುತ್ತೆ. ಓವರ್ಫ್ಲೋ ಆದಾಗ ಇದೇನಿರುತ್ತಲ್ಲ, ಸಿಂಪನ್ ಆಸ್ಪರೇಟ್ಸ್ ಅಂತ ಏನು ಹೇಳ್ತೀವಲ್ಲ, ಅದೇನಾಗುತ್ತೆ, ರಿವರ್ಸ್ ಆಗುತ್ತೆ, ಮತ್ತು ಅದ್ರೊಳಗಡೆ ಬಂದು ಬೀಳಂಗೆ ಮಾಡುತ್ತೆ. ಈ ರೀತಿಯಾಗಿ ನಾನು ಏನು ಮಾಡ್ತೀನಿ, ಎರಡು ಬೇರೆ ಬೇರೆ ಏನಿದೆಯಲ್ಲ ಇಲ್ಲಿ ನೋಡಿ, ಒಂದು ಬ್ಲ್ಯಾಕ್ ಕಲರ್ ಇದೆ, ಇನ್ನೊಂದು ಗ್ರೀನ್ ಕಲರ್ ಇದೆ. ಅವೆರಡೂ ನಾನು ಏನು ಮಾಡ್ತಾ ಹೋಗ್ತೀನಿ, ಸಪ್ರೇಟ್ ಮಾಡ್ತಾ ಹೋಗ್ತೀನಿ. ಸೊ ದಿಸ್ ಇಸ್ ಅನದರ್ ಮೆಥಡ್ ಆಫ್ ಕಲೆಕ್ಟಿಂಗ್ ದಿಸ್ ವೆನ್ ಇಟ್ ಇಸ್ ಎ ಸಾಲಿಡ್. ಮೂರನೇದು ಏನಿದೆಯಲ್ಲ, ಸ್ಯಾಂಪ್ಲಿಂಗ್ ಆಫ್ ದಿ ಸಾಲಿಡು, ಅಲ್ಟ್ರಾಸಾನಿಕ್ ರೇಡಿಯೇಷನ್ ಮೆಥಡ್ ಅಂತ ಹೇಳ್ತಾರೆ. ಇಲ್ಲೇನು ಮಾಡ್ತಾರೆ ಅಂತಂದರೆ, ಯೂಸಿಂಗ್ ದಿ ಪ್ರೋಬ್, ಸೋನಿಕೇಟರ್ ಅಂತ ಹೇಳ್ತಾರೆ. ಅದನ್ನು ಯೂಸ್ ಮಾಡಿಕೊಂಡು ಯಾವುದೋ ಒಂದು ಪರ್ಟಿಕ್ಯುಲರ್ ಸಾಲ್ವೆಂಟ್ ಡಿಸಾಲ್ವ್ ಆಗಂಗೆ ನೋಡ್ತೀವಿ. ಫೈನಲಿ ಡಿವೈಡೆಡ್ ಸ್ಯಾಂಪಲ್ ಇಸ್ ಇಮರ್ಸ್ಡ್ ಇನ್ ಅಲ್ಟ್ರಾಸಾನಿಕ್ ಬಾತ್ ಕಂಟೈನಿಂಗ್ ಎ ಸೂಟಬಲ್ ಸಾಲ್ವೆಂಟ್. ಒಂದು ಕಂಟೈನರ್ ತೊಗೊಂಡಿದ್ದೀವಿ, ಅದಕ್ಕೆ ಸೂಟಬಲ್ ಸಾಲ್ವೆಂಟ್ ಹಾಕಿ ನಮ್ಮ ಕಾಂಪೌಂಡ್ನ ಹಾಕಿದ್ದೀವಿ. ಮೇಲ್ಗಡೆ ಏನು ಮಾಡ್ತಾ ಇದ್ದೀವಿ ಅಂದರೆ, ಒಂದು ಪ್ರೋಬ್ ಇಟ್ಟಿದ್ದೀವಿ, ಸೋನಿಕೇಟರ್, ಅದು ಅಲ್ಲಾಡೋಂಥದ್ದು, ವೈಬ್ರೇಟ್ ಮಾಡುವಂಥದ್ದು. ಅದರಲ್ಲಿ ಏನಾಗುತ್ತೆ, ಇಟ್ ಇಸ್ ಎಲೆಕ್ಟ್ರಿಕಲಿ ಕನೆಕ್ಟೆಡ್. ಆ ಅಲ್ಟ್ರಾಸೋನಿಕ್ ರೇಡಿಯೇಷನ್ ಇಸ್ ಪಾಸ್ಡ್ ಬೈ ಮೀನ್ಸ್ ಆಫ್ ಎ ಪ್ರೋಬ್ ವಿಚ್ ಗಿವ್ಸ್ ದಿ ರಿಕ್ವೈರ್ಡ್ ಎನರ್ಜಿ ಆಫ್ ದಿ ಸ್ಯಾಂಪಲ್ ಮಾಲಿಕ್ಯೂಲ್ಸ್ ಟು ಡಿಸಾಲ್ವ್ ಇನ್ ದಿ ಸಾಲ್ವೆಂಟ್. ಇಲ್ಲೇನು ಮಾಡ್ತೀವಿ, ನಿಮಗೆ ಫೈನಲಿ ಡಿವೈಡೆಡ್ ಸ್ಯಾಂಪಲ್ ಏನಿದೆಯಲ್ಲ, ಹ್ಯೂಜ್ ನಂಬರ್ ಆಫ್ ಬಲ್ಕ್ ಮೆಟೀರಿಯಲ್ ಏನಿದೆಯಲ್ಲ, ಅದನ್ನ ಯಾವುದೋ ಒಂದು ಸಾಲ್ವೆಂಟಲ್ಲಿ ನಾನು ಡಿಸಾಲ್ವ್ ಮಾಡ್ತಾ ಇದ್ದೀನಿ. ಅದಕ್ಕೆ ಏನು ಮಾಡ್ತಾ ಇದ್ದೀನಿ ಅಂದರೆ, ನಾನು ಅಲ್ಟ್ರಾಸೋನಿಕ್ ಪ್ರೋಬ್ನ ಯೂಸ್ ಮಾಡ್ತಾ ಇದ್ದೀನಿ. ಅವಾಗ ಏನಾಗ್ತಾ ಇದೆ ಅಂದರೆ, ಅದು ಟ್ರೈ ಟು ಡಿಸಾಲ್ವ್, ನಿಮ್ಗೆ ಕೊಟ್ಟಿರುವಂಥದ್ದು ಬಿಕಾಸ್ ಆಫ್ ದಿ ಹೀಟ್ ಎನರ್ಜಿ, ಬಿಕಾಸ್ ಆಫ್ ದಿ ಎನರ್ಜಿ ಗಿವನ್ ಬೈ ದಿ ಅಲ್ಟ್ರಾಸಾನಿಕ್ ರೇಡಿಯೇಷನ್, ಸಾಲ್ಯುಬಿಲಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅಗೇನ್ ಲೇಟರ್ ಡಿಕ್ಯಾನ್ ಮಾಡೋದು, ಸೆಂಟ್ರಿಫಿಕೇಶನ್ ಮಾಡೋದು, ಫಿಲ್ಟರ್ ಮಾಡೋದು ಮಾಡಿ ನಾನು ಅದನ್ನು ಸಪ್ರೇಟ್ ಮಾಡ್ಕೊಳ್ತಾ ಹೋಗ್ತೀನಿ. ಈ ರೀತಿಯಾಗಿ 3 ಡಿಫ್ರೆಂಟ್ ಸ್ಯಾಂಪ್ಲಿಂಗ್ ಮೆಥಡ್ ಇದೆ ಫಾರ್ ಸಾಲಿಡ್ಸ್. ಅದೇ ಥರ ಲಿಕ್ವಿಡ್ಸ್ಗೆ ತೊಗೊಂಡ್ರೆ ಅದಕ್ಕೂ 3 ಮೆಥಡ್ ಇದೆ. ಸಾಲಿಡ್ ಫೇಸ್ ಎಕ್ಸ್ಟ್ರಾಕ್ಷನ್ ಅಂತ ಕರಿತೀವಿ, ಲಿಕ್ವಿಡ್ ಎಕ್ಸ್ಟ್ರಾಕ್ಷನ್ ಅಂತ ಕರಿತೀವಿ, ಎವಾಪರೇಷನ್ ಮೆಥಡ್ ಅಂತ ಕರಿತೀವಿ. ಈ 3 ಮೆಥಡ್ ಮಾಡಿಕೊಂಡು ನಾವು ಮಾಡ್ತಾ ಹೋಗ್ತೀವಿ. ಮೊದಲನೇದು ಸಾಲಿಡ್ ಫೇಸ್ ಎಕ್ಸ್ಟ್ರಾಕ್ಷನ್. ಇಲ್ಲಿ ಏನು ಮಾಡ್ತೀವಿ ನಾವು ಅಂತಂದರೆ, ಸಾಲಿಡ್ ಫೇಸ್ಗೆ ನಿಮ್ಮದು ಲಿಕ್ವಿಡ್ನ ಪಾಸ್ ಮಾಡ್ತಾ ಹೋಗ್ತೀವಿ, ಅನಲೈಟ್ನ ಪಾಸ್ ಮಾಡ್ತಾ ಹೋಗ್ತೀವಿ. ಅದೇನು ಮಾಡುತ್ತೆ ಅಂತಂದರೆ, ಸ್ಟ್ರಾಂಗ್ ಸಾಲ್ವೆಂಟ್ ಜೊತೆಗೆ ಹಾಕಿದಾಗ ಅದು ಇಂಟರ್ಫೇಸ್ ಆಗಿ ಹೊರಗಡೆ ಬರ್ತಾ ಹೋಗುತ್ತೆ. ಸಾಲಿಡ್ ಫೇಸ್ ಎಕ್ಸ್ಟ್ರಾಕ್ಷನ್ ಅಂದರೆ, ದ ಲಿಕ್ವಿಡ್ ಇಸ್ ಪಾಸ್ ಥ್ರೂ ಎ ಸಾಲಿಡ್ ಫೇಸ್ ವಿಚ್ ಸೆಲೆಕ್ಟಿವ್ಲಿ ರಿಟೈನ್ಸ್ ದಿ ಅನಲೈಟ್. ಅದೇನು ಮಾಡುತ್ತೆ, ಡಿಪೆಂಡಿಂಗ್ ಅಪಾನ್ ದಿ ಪೋಸ್ಟ್ ಸೈಜ್ ಆಗಿರ್ಬೋದು, ಡಿಪೆಂಡಿಂಗ್ ಅಪಾನ್ ದಿ ಕ್ಯಾರೆಕ್ಟರಿಸ್ಟಿಕ್ ಆಗಿರ್ಬೋದು, ಅನಲೈಟ್ನ ಏನು ಮಾಡುತ್ತೆ, ರಿಟೈನ್ ಮಾಡ್ಕೊಳ್ಳುತ್ತೆ. ಇಲ್ಲಿ ನೋಡ್ಕೊಳ್ಳಿ, ಇದೇನಿದೆಯಲ್ಲ ಇಂಟರ್ಫೆರೆಂಟ್ ಅಂತ ಕರಿತಾ ಇದ್ವಿ. ಇದು ಮಡ್ ಕಲರ್ ಇದೆ, ಮಡ್ ಕಲರ್ ಜೊತೆಗೆ ಏನಾಗಿದೆ, ಬ್ಲೂ ಕಲರು, ಬ್ಲ್ಯಾಕ್ ಕಲರ್ ಇದೆ. ಸೊ ಇದನ್ನೇನು ಮಾಡ್ತಾ ಇದ್ದೀನಿ, ಸಾಲಿಡ್ ಫೇಸಲ್ಲಿ ಲಿಕ್ವಿಡ್ನ ಪಾಸ್ ಮಾಡ್ತಾ ಇದ್ದೀನಿ. ಇದರೊಳಗಡೆ ಸಾಲಿಡ್ನ ತುಂಬ್ಕೊಂಡಿದ್ದೀನಿ, ಅದ್ರ ಮೇಲ್ಗಡೆಯಿಂದ ನಾನು ಏನು ಮಾಡ್ತಾ ಇದ್ದೀನಿ, ಲಿಕ್ವಿಡ್ನ ಹಾಕ್ತಾ ಇದ್ದೀನಿ. ಲಿಕ್ವಿಡ್ ಹಾಕಿದಾಗ ಏನಾಗುತ್ತೆ ಅಂದರೆ, ಅದು ಎಲ್ಯೂಟೆಡ್ ಅಂತ ಹೇಳ್ತೀವಿ. ಆಫ್ಟರ್ ಸಮ್ ಟೈಮ್ ಏನಾಗುತ್ತೆ ಅಂತಂದರೆ, ಫಸ್ಟು ಈ ಲಿಕ್ವಿಡ್ ಎಲ್ಲ ಹೊರಗಡೆ ಬರುತ್ತೆ, ಆಮೇಲೆ ಸಾಲಿಡ್ಸ್ ಏನಿರ್ತಲ್ಲ, ಅನಲೈಟ್ಸ್ ಏನಿದೆಯಲ್ಲ, ಅದನ್ನು ನಾನು ಸಪ್ರೇಟ್ ಮಾಡ್ಕೊಳ್ತೀನಿ. ಈ ರೀತಿಯಾಗಿ ಲಾರ್ಜ್ ಸ್ಯಾಂಪಲ್ ಇರೋದ್ರಿಂದ ಸ್ಮಾಲ್ ಸ್ಯಾಂಪಲ್ನ ನಾನು ಕಲೆಕ್ಟ್ ಮಾಡ್ಕೊಳ್ತಾ ಹೋಗ್ತೀನಿ. ಅದೇ ಥರ ಎರಡನೇ ಮೆಥಡ್ ಏನಿದೆಯಲ್ಲ, ಅದಕ್ಕೆ ನಾವು ಲಿಕ್ವಿಡ್ ಎಕ್ಸ್ಟ್ರಾಕ್ಷನ್ ಅಂತ ಕರಿತೀವಿ. ಸ್ಯಾಂಪ್ಲಿಂಗ್ ಆಫ್ ದಿ ಲಿಕ್ವಿಡ್ಸಲ್ಲಿ ಎರಡನೇ ಮೆಥಡ್. ಯೂಶಲಿ ಇದಕ್ಕೆ ನಾವೇನು ಮಾಡ್ತೀವಿ ಅಂತಂದರೆ, ಸಪ್ರೇಟಿಂಗ್ ಫನಲ್ ಅಂತ ಬರುತ್ತೆ. ಸಪ್ರೇಟಿಂಗ್ ಫನಲ್ನ ತೊಗೊಳ್ತೀವಿ. ಈಗ 2 ಲಿಕ್ವಿಡ್ ಇರುತ್ತೆ, ಆ 2 ಲಿಕ್ವಿಡು ಇಮ್ಮಿಸಿಬಲ್ ಆಗಿರುತ್ತೆ. ಅದನ್ನು ಚೆನ್ನಾಗಿ ಶೇಕ್ ಮಾಡ್ತೀನಿ. ಇಫ್ ದೇ ಹ್ಯಾವ್ ದ ಡಿಫ್ರೆನ್ಸ್ ಇನ್ ದೇರ್ ಡೆನ್ಸಿಟಿ, ಅವಾಗ ಏನಾಗುತ್ತೆ, 2 ಡಿಫ್ರೆಂಟ್ ಲೇಯರ್ ಆಗಿ ಅವು ಬರ್ತಾ ಹೋಗ್ತವೆ. ಸೊ ಹಂಗಾಗಿ ನನಗೇನಾಗುತ್ತೆ, ಅದನ್ನು ಸಪ್ರೇಟ್ ಮಾಡಿಕೊಂಡು ನನಗೆ ಯಾವ್ದು ಬೇಕೋ ಅದನ್ನು ನಾನು ಮಾಡ್ಕೊಳ್ತೀನಿ. ದ ಸ್ಯಾಂಪಲ್ ಈಸ್ ಪಾರ್ಟಿಷನ್ ಬಿಟ್ವೀನ್ ದಿ 2 ಇಮ್ಮಿಸಿಬಲ್ ಫೇಸಸ್. ದ ಎಕ್ಸ್ಟ್ರಾಕ್ಷನ್ ಸಾಲ್ವೆಂಟ್ ಆ್ಯಂಡ್ ಎಕ್ಸ್ಟ್ರಾಕ್ಷನ್ ಕಂಡೀಷನ್ಸ್ ಆರ್ ಚೂಸನ್ ಇನ್ ಸಚ್ ಎ ವೇ ದಟ್ ದ ಮ್ಯಾಕ್ಸಿಮಮ್ ಡಿಫರೆನ್ಸ್ ಸಾಲ್ಯುಬಿಲಿಟಿ ಈಸ್ ಒಬ್ಟೈನ್ಡ್. ಸೊ ಆ ರೀತಿಯಾಗಿ ನಾನು ಅದನ್ನು ನನಗೆ ಬೇಕಾದಂಗೆ ಸಾಲ್ವೆಂಟ್ನ ಚೂಸ್ ಮಾಡಿಕೊಂಡು ಅನಲೈಟ್ನ ನಾನು ಮಾಡ್ಕೊಳ್ತಾ ಹೋಗ್ತೀನಿ. ಅದು ಎರಡನೇ ಮೆಥಡು.
ಮೂರನೇ ಮೆಥಡಿಗೆ ಬಂದರೆ ಎವಾಪರೇಷನ್ ಮೆಥಡ್ ಅಂತ ಹೇಳ್ತೀವಿ. ಇದನ್ನು ಡೈರೆಕ್ಟಾಗಿ ನಾವು ಸಿಂಪಲ್ ಎವಾಪರೇಷನ್ ಬೇಕಾದ್ರೂ ಮಾಡ್ಬೋದು. ಕಂಟೈನರ್ ತೊಗೊಂಡು ಚೈನಾ ಡಿಶ್ ತೊಗೊಂಡು ನಿಮ್ಗೆ ಏನು ಬೇಕೋ ಅದನ್ನು ಹಾಕ್ಬಿಟ್ಟು ಲಿಕ್ವಿಡ್ನ ಹಾಕ್ಬಿಟ್ಟು ಎವಾಪರೇಟ್ ಮಾಡ್ಬೋದು. ಆ ಥರ ಬೇಕಾದ್ರೆ ಮಾಡ್ಬೋದು. ಸೊಫಿಸ್ಟಿಕೇಟೆಡ್ ಬೇಕು ಅಂದರೆ ನನಗೆ ರೋಟರಿ ಎವಾಪರೇಟರ್ಸ್ ಅಂತ ಸಿಗ್ತವೆ. ಯೂಸಿಂಗ್ ದಟ್ ಐ ಆಮ್ ಗೋಯಿಂಗ್ ಟು ಡೂ ಇಟ್. ಇಲ್ಲಿ ಚಿತ್ರದಲ್ಲಿ ನೋಡಿ ನಿಮ್ಗೆ ಏನಾಗುತ್ತೆ, ಇಲ್ಲಿದೆಯಲ್ಲ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಸೊ ಇಲ್ಲೇನಾಗುತ್ತೆ, ಇಲ್ಲಿ ವ್ಯಾಕ್ಯೂಮ್ ಅಂಡರ್ ಪ್ರೆಷರ್, ಅಟ್ಮಾಸ್ಫಿಯರ್ ಪ್ರೆಷರು ಜೊತೆಗೆ ಇನರ್ಟ್ ಗ್ಯಾಸ್ ಅಟ್ಮಾಸ್ಫಿಯರಲ್ಲಿ ಕೆಲಸ ಆಗ್ತಾ ಹೋಗುತ್ತೆ. ಇಲ್ಲಿ ಏರ್ ಟೈಟ್ ಆಗಿರುತ್ತೆ. ಒಂದು ಕಡೆಯಿಂದ ನಾವೇನು ಮಾಡ್ತೀವಿ, ಈ ಫೀಡರ್ ವಾಲ್ ಕಡೆಯಿಂದ ಲಿಕ್ವಿಡ್ನ ಹಾಕ್ತೀವಿ. ಲಿಕ್ವಿಡ್ ಏನಾಗ್ತಾ ಹೋಗುತ್ತೆ, ರೊಟೇಟ್ ಆಗ್ತಾ ಹೋಗುತ್ತೆ. ಈ ರೊಟೇಟರಿ ಏನಾಗ್ತಾ ಇರುತ್ತೆ ಅಂದರೆ ತನ್ನಷ್ಟಕ್ಕೆ ತಾನೇ ಆ ಫ್ಲಾಸ್ಕು ರೊಟೇಟ್ ಆಗ್ತಾ ಹೋಗುತ್ತೆ. ಈ ರೊಟೇಟ್ ಆಗ್ತಾ ಹೋದಾಗ ಯಾವುದೋ ಒಂದು ಪರ್ಟಿಕ್ಯುಲರ್ ಟೆಂಪ್ರೇಚರ್ ಬಂದಾಗ ಅದು ವೇಪರ್ ಆಗುತ್ತೆ. ವೇಪರ್ ಆಗಿದ್ದು ಇಲ್ಲಿ ಬಂದು ಅದು ಕಲೆಕ್ಟ್ ಆಗುತ್ತೆ. ಇಲ್ಲಿ ವ್ಯಾಕ್ಯೂಮ್ ಗೇಜ್ ಇದೆ, ಇಲ್ಲಿ ಬಂದು ಕಲೆಕ್ಟ್ ಆಗುತ್ತೆ. ಈ ರೀತಿಯಾಗಿ ನಾನು ಎವಾಪರೇಷನ್ ಮೆಥಡ್ ಆಗಿದ್ದನ್ನು ಮತ್ತೆ ಕಂಡೆನ್ಸ್ ಮಾಡಿ ಅದನ್ನು ನಾನು ಕಲೆಕ್ಟ್ ಮಾಡ್ಕೊಳ್ತೀನಿ. ಈ ರೀತಿದು ಥರ್ಡ್ ಮೆಥಡ್ ಆಫ್ ಸ್ಯಾಂಪ್ ದಿ ಲಿಕ್ವಿಡ್. ಅದೇ ಥರ ಗ್ಯಾಸಸ್ನ ತೊಗೊಂಡ್ರೆ ಅದಕ್ಕೂ ಹೈ ವಾಲ್ಯೂಮ್ ಸ್ಯಾಂಪ್ಲರ್ ಮೆಥಡ್ ಅಂತ ಹೇಳ್ತಾರೆ, ಲಿಕ್ವಿಡ್ ಡಿಸ್ಪ್ಲೇಸ್ಮೆಂಟ್ ಮೆಥಡ್ ಅಂತ ಹೇಳ್ತಾರೆ, ಬ್ರೀತ್ ಸ್ಯಾಂಪಲ್ ಮೆಥಡ್ ಅಂತ ಹೇಳ್ತಾರೆ. ಈ 3 ಮೆಥಡ್ ಮಾಡ್ತಾರೆ. ಆದರೆ ನಿಮ್ಮ ಸಿಲೆಬಸ್ ಪ್ರಕಾರ ಬರೀ ಸಾಲಿಡ್ಸ್ ಮತ್ತು ಲಿಕ್ವಿಡ್ಸ್ ಅಷ್ಟೇ ಕೊಟ್ಟಿದ್ದಾರೆ. ಹಾಗಾಗಿ ಇದ್ರ ಬಗ್ಗೆ ತಿಳ್ಕೊಂಡ್ರೆ ನಿಮಗೆ ಇಲ್ಲ. ಓಕೆ, ಈಗ ಸ್ಯಾಂಪಲ್ ಕಲೆಕ್ಟ್ ಮಾಡ್ಕೊಂಡ್ವಿ ಎಷ್ಟಿದೆ ಅಂತ. ಆದರೆ ಅದನ್ನು ನಾನು ಅನಾಲಿಸಿಸ್ ಮಾಡೋಕ್ಕೆ ನನಗೆ ಒಂದೇ ದಿವಸಕ್ಕೆ ಆಗ್ಬೋದು ಅಥವಾ ತುಂಬ ದಿವಸ ಆಗ್ಬೋದು. ಅದನ್ನು ಸ್ಯಾಂಪಲ್ ಏನಿದೆಯಲ್ಲ ಅದನ್ನು ನಾನು ಕರೆಕ್ಟಾಗಿ ಪ್ರಿಸರ್ವ್ ಮಾಡ್ಕೋಬೇಕಾಗತ್ತೆ, ಕರೆಕ್ಟಾಗಿ ಅದನ್ನು ಸ್ಟೋರ್ ಮಾಡಬೇಕಾಗತ್ತೆ. ಇಲ್ಲ ಅಂತಂದರೆ ಅದು ಬೇರೆ ಫಾರ್ಮ್ಗೆ ಹೋಗ್ಬಿಡುತ್ತೆ. ನನಗೇನು ಇಷ್ಟೊತ್ತು ಮಾಡಿದ ಕೆಲಸ ಏನಿದೆಯಲ್ಲ ಅದೆಲ್ಲ ವೇಸ್ಟ್ ಆಗಿಬಿಡುತ್ತೆ. ಹಾಗಾಗಿ ಅದನ್ನು ನಾನು ಪ್ರಾಪರಾಗಿ ಸ್ಟೋರೇಜ್ ಮಾಡ್ಕೋಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಈಗ ಬಯಾಲಜಿಕಲ್ ಸ್ಯಾಂಪಲ್ಸ್ ಏನಾದರೂ ಇತ್ತು ಅಂತಂದರೆ ಅದು ಡಿಕಂಪೋಸಿಷನ್ ಆಗಿಬಿಡುತ್ತೆ ಬೈ ದಿ ಬ್ಯಾಕ್ಟೀರಿಯಾ. ಅದನ್ನು ಹೇಗೆ ಅವಾಯ್ಡ್ ಮಾಡೋದು? ರೆಫ್ರಿಜರೇಷನ್ ಮಾಡಬೇಕು. ಇಮಿಡಿಯೇಟ್ಲಿ ಕಲೆಕ್ಟ್ ಆಗಿದ ತಕ್ಷಣ ರೆಫ್ರಿಜರೇಷನ್ ಮಾಡಿದ್ರೆ ನನಗೆ ಅನಾಲಿಸಿಸ್ ಮಾಡೋ ತನಕನೂ ನನಗೆ ಎಲ್ಲಿ ತನಕ ನಾನು ಅದನ್ನು ಉಪಯೋಗಿಸಲ್ವೋ ಅಲ್ಲಿ ಅದನ್ನು ಕೋಲ್ಡ್ ಟೆಂಪ್ರೇಚರ್ಲಿ ಇಟ್ಟಾಗ ಬ್ಯಾಕ್ಟೀರಿಯಲ್ ಗ್ರೋತ್ ಆಗಲ್ಲ. ಹಾಗಾಗಿ ಅದು ಡಿಕಂಪೋಸಿಷನ್ ಆಗಲ್ಲ. ಸೊ ಬಯಾಲಜಿಕಲ್ ಸ್ಯಾಂಪಲ್ಸ್ ನಾನು ಯಾವಾಗೂ ರೆಫ್ರಿಜರೇಟ್ ಮಾಡಬೇಕು. ದಟ್ಸ್ ದ ವೇ ಐ ಆಮ್ ಗೋಯಿಂಗ್ ಟು ಪ್ರಿಸರ್ವ್ ಇಟ್. ಅದೇ ಥರ ಈಗ ವಾಟರ್ ಸ್ಯಾಂಪಲ್ಸ್ ಏನಾದರೂ ತೊಗೊಂಡಿದ್ವಿ ಅಂತ ಇಟ್ಕೊಂಡು ಅದಕ್ಕೆ ಏನು ಮಾಡಬೇಕು, ಇಮಿಡಿಯೇಟ್ಲಿ ನಾವು 10% ನೈಟ್ರಿಕ್ ಆ್ಯಸಿಡ್ನ ಹಾಕಿ ಅದನ್ನು ಕಲೆಕ್ಟ್ ಮಾಡ್ಕೋಬೇಕು. ಯಾಕೆಂದರೆ ಪ್ರಿಸಿಪಿಟೇಷನ್ನ ಅವಾಯ್ಡ್ ಮಾಡೋದಕ್ಕೆ. ಅದೇ ಥರ ಹೈಗ್ರೋಸ್ಕೋಪಿಕ್ ಮೆಟೀರಿಯಲ್ ಏನಿತ್ತು ಅಂತಂದರೆ ಅಲ್ಲೇನಾಗುತ್ತೆ ಅಂದರೆ ವಾಟರ್ ಎಲ್ಲ ಎವಾಪ್ರೇಟ್ ಆಗಿ ಹೋಗ್ಬಿಡುತ್ತೆ. ಅಥವಾ ನಿಮಗೆ ಓಲಟೈಲ್ ಆರ್ಗ್ಯಾನಿಕ್ ಕಾಂಪೌಂಡ್ ಇತ್ತು ಅಂತ ಇಟ್ಕೊಳ್ಳಿ, ಅವಾಗೂ ಎಲ್ಲ ಓಲಟೈಲ್ ಹೋಗ್ಬಿಡುತ್ತೆ. ಅವಾಗ ಏನು ಹಾಕಬೇಕು, ಅದಕ್ಕೆ ತಂದೆ ಆದಂಥ ಅಪ್ರೋಪ್ರಿಯೇಟ್ ಕಂಟೈನರ್, ಏರ್ ಟೈಟ್ ಕಂಟೈನರ್ಗಳನ್ನ ನಾನು ಸ್ಯಾಂಪಲ್ ಕಂಟೈನರ್ಗಳಲ್ಲಿ ಅದನ್ನು ನಾನು ಸ್ಟೋರ್ ಮಾಡ್ಕೋಬೇಕಾಗತ್ತೆ. ಯಾವ ಕಂಟೈನರಲ್ಲಿ ಯಾವುದನ್ನು ಸ್ಟೋರ್ ಮಾಡಬೇಕು ಅನ್ನೋದು ನನಗೆ ಗೊತ್ತಿರಬೇಕಾಗತ್ತೆ. ಗ್ಲಾಸ್ ಇಸ್ ನಾಟ್ ಎ ಸೂಟಬಲ್ ಫಾರ್ ಇನ್ಆರ್ಗ್ಯಾನಿಕ್ ಟ್ರೇಸ್ ಅನಾಲಿಸಿಸ್. ಲೋ ಮಾಲಿಕ್ಯುಲರ್ ವೆಯ್ಟ್ ಪಾಲಿಥೀನ್ ಇಸ್ ನಾಟ್ ಸೂಟಬಲ್ ಫಾರ್ ಹೈಡ್ರೋಕಾರ್ಬನ್ ಸ್ಯಾಂಪಲ್ಸ್. ನಿಮಗೆ ಗೊತ್ತು, ಪಾಲಿಥೀನ್ಸ್ ಏನು ಮಾಡುತ್ತೆ, ಹೈಡ್ರೋಕಾರ್ಬನ್ ಜೊತೆಗೆ ರಿಯಾಕ್ಟ್ ಆಗುತ್ತೆ. ಹಾಗಾಗಿ ಪ್ಲಾಸ್ಟಿಕ್ ಏನಿರುತ್ತಲ್ಲ ಅದು ಡಿಸಾಲ್ವ್ ಆಗ್ತಾ ಹೋಗುತ್ತೆ. ಹಾಗಾಗಿ ಅದು ಅದೇ ಥರ ಇರಲ್ಲ. ಹಾಗಾಗಿ ಒನ್ಸ್ ಸ್ಯಾಂಪ್ಲಿಂಗ್ ಮಾಡೋದು ಒಂದು ಪೋರ್ಷನ್ ಆಫ್ ದಿ ಅನಾಲಿಸಿಸ್ ಆದರೆ ಎರಡನೇ ಪೋರ್ಷನ್ ಏನು ಅಂದರೆ ಅದನ್ನು ನಾನು ಹೇಗೆ ಸ್ಟೋರ್ ಮಾಡ್ತೀನಿ, ಪ್ರಿಸರ್ವ್ ಮಾಡ್ತೀನಿ ಅಂತ. ಒನ್ಸ್ ಅದು ಪ್ರಿಸರ್ವ್ ಆಯಿತು, ನಾನು ಇವತ್ತು ಅನಾಲಿಸಿಸ್ ಮಾಡ್ತೀನಿ ಅಂತಂದರೆ ಅದನ್ನು ಏನು ಮಾಡ್ಕೋಬೇಕು, ನಾನು ಲ್ಯಾಬ್ರೇಟರಿ ಸ್ಯಾಂಪಲ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಯೂಶಲಿ ಏನು ಮಾಡ್ತೀವಿ, ನಾವು ಸ್ಯಾಂಪಲ್ ಕಲೆಕ್ಟ್ ಮಾಡ್ಕೊಂಡಿದ್ವಿ, ಅದು ಸಾಲಿಡ್ ಆಗಿರ್ಬೋದು, ಲಿಕ್ವಿಡ್ ಆಗಿರ್ಬೋದು, ಅದನ್ನು ನಾವೇನು ಮಾಡಬೇಕಾಗತ್ತೆ ಅಂದರೆ ನನಗೆ ಲ್ಯಾಬ್ಗೆ ಹೊಮೋಜಿನಿಟಿ ನಾನು ಮೇಂಟೈನ್ ಮಾಡಿಕೊಂಡು ಲ್ಯಾಬ್ ಅನಾಲಿಸಿಸ್ ಮಾಡೋದಕ್ಕೆ ಬೇಕಾಗತ್ತೆ. ನಾನು ಮುಂಚೆನೇ ಹೇಳಿದೆ, ಬಲ್ಕ್ ಇರುತ್ತೆ, ಬಲ್ಕಿಂದ ಗ್ರಾಸ್ ಆಗುತ್ತೆ, ಗ್ರಾಸಿಂದ ನಿಮಗೆ ಲ್ಯಾಬ್ರೇಟರಿ ಸ್ಯಾಂಪಲ್ ಆಗುತ್ತೆ. ಸೊ ಹಂಗಾಗಿ ಈ ಸ್ಯಾಂಪಲ್ನ ನನಗೆ ಬೇಕಾದ ಫಾರ್ಮ್ಗೆ ನಾನು ಅದನ್ನು ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ. ಸಾಲಿಡ್ಸ್ ಆದರೆ ಏನು ಮಾಡ್ತೀವಿ, ಗ್ರೈಂಡ್ ಮಾಡ್ತೀವಿ, ಚೆನ್ನಾಗಿ ಅರಿತೀವಿ, ಮಾರ್ಟರ್ ಆ್ಯಂಡ್ ಪೆಸ್ಟರ್ ಯೂಸ್ ಮಾಡಿಕೊಂಡು ನನಗೆ ಯಾವ ಪರ್ಟಿಕ್ಯುಲರ್ ಸೈಜ್ ಬೇಕಲ್ಲ ಆ ಸೈಜ್ಗೆ ನಾನು ಅದನ್ನು ಏನು ಮಾಡ್ಕೊಳ್ತೀನಿ, ಗ್ರೈಂಡ್ ಮಾಡ್ಕೊಳ್ತಾ ಹೋಗ್ತೀನಿ. ಅದೇ ಥರ ಡ್ರೈ ಸ್ಯಾಂಪಲ್ಸ್ ಟು ಗೆಟ್ ರಿಡ್ ಆಫ್ ಅಬ್ಸರ್ಪ್ಷನ್ ಆಫ್ ವಾಟರ್. ಅದರಲ್ಲಿರುವಂಥ ಅಬ್ಸರ್ಪ್ಷನ್ ಆಫ್ ವಾಟರ್ ನಾನು ಏನು ಮಾಡ್ಕೋಬೇಕು, ಅಕಸ್ಮಾತ್ ಹೊರಗಡೆ ವಾಟರ್ ಏನಾದರೂ ಇತ್ತು ಅಂತಂದರೆ ಅದನ್ನು ಡ್ರೈ ಮಾಡ್ತೀನಿ. ಆ ಕೂಲ್ಡ್ ಇನ್ ಎ ಡೆಸಿಕೇಟರ್ ಬಿಫೋರ್ ವೇಯಿಂಗ್ ಅದನ್ನು ಮಾಡ್ಕೋಬೇಕಾಗತ್ತೆ. ಅದೇ ಥರ ಲಿಕ್ವಿಡ್ಸ್ ಆಗಿದ್ರು ಅಂತ ಇಟ್ಕೊಳ್ಳೋಣ. ಯೂಶ್ವಲಿ ಅದನ್ನು ನಾವೇನು ಮಾಡ್ಕೊಳ್ತೀವಿ, ಸೊಲ್ಯೂಷನಲ್ಲಿ ಮಾಡ್ಕೊಳ್ತೀವಿ. ಯಾವುದೋ ಒಂದು ಪ್ರಾಪರ್ ಸಾಲ್ವೆಂಟ್ನ ಯೂಸ್ ಮಾಡಿಕೊಂಡು ಆ ಪ್ರಾಪರ್ ಸಾಲ್ವೆಂಟ್ ಹೇಗಿರಬೇಕು ಅಂದರೆ ನಮ್ಮ ಸಾಲ್ವೆಂಟ್ ಒಳಗಡೆ ಡಿಸಾಲ್ವ್ ಆಗಬೇಕು, ಆದರೆ ಡಿಕಂಪೋಸ್ ಆಗಬಾರ್ದು. ಆ ರೀತಿಯಾಗಿ ತಿಳ್ಕೊಬೇಕು. ಆದರೆ ಕೆಲವು ಸಲ ಏನಾಗುತ್ತೆ, ಡಿಕಂಪೋಸ್ ಆಗ್ಬೋದು, ಡಿಸೊಲ್ಯೂಷನ್ ಆಗ್ಬೋದು, ಬೇರೆ ಬೇರೆ ಪ್ರಾಬ್ಲಮ್ಗಳನ್ನ ಬರ್ಬೋದು. ಏನಾಗಿರ್ಬೋದು ಅಂದರೆ ಇನ್ಕಂಪ್ಲೀಟ್ ಡಿಸೊಲ್ಯೂಷನ್ ಆಫ್ ಎನ್ ಅನಲೈಟ್, ಅದು ಕಂಪ್ಲೀಟ್ಲಿ ಡಿಸಾಲ್ವ್ ಆಗ್ದಲೇ ಸಮ್ ಟರ್ಬಿಡಿಟಿ ಇರ್ಬೋದು. ಅದಕ್ಕೆ ಇನ್ಕಂಪ್ಲೀಟ್ ಡಿಸೊಲ್ಯೂಷನ್ ಅಂದರೆ ಕಂಪ್ಲೀಟ್ಲಿ
ಅದರಲ್ಲಿ ಡಿಸಾಲ್ವ್ ಆಗಿಬಿಡುತ್ತಲ್ಲ ಆ ಥರ ಆಗ್ದಲೇ ಇರ್ಬೋದು. ಕೆಲವೊಂದು ಸಲ ಏನಾಗುತ್ತೆ, ಇಟ್ ಇಸ್ ಆರ್ಗ್ಯಾನಿಕ್ ಹೈಲಿ ವೋಲಟೈಲ್ ಆಗಿದೆ, ಸೊ ನಾವು 20 ml ತೊಗೊಂಡಿದ್ರೆ 10 ml ಮಾತ್ರನೇ ಉಳ್ಕೋಬೋದು. ಈಗ ನೀವು ಆಲ್ಕೋಹಾಲ್ ಆಗಿರ್ಬೋದು, ಈ ಥರ ಆಗಿರ್ಬೋದು, ಹೈಲಿ ಎವಾಪರೇಟ್ ಆಗಿ ಹೋಗ್ಬಿಡುತ್ತೆ. ಇಂಟ್ರೊಡಕ್ಷನ್ ಆಫ್ ಅನಲೈಟ್ ಆಸ್ ಎ ಸಾಲ್ವೆಂಟ್ ಕಂಟಾಮಿನೇಷನ್. ಸೊ ಈ ಅನಲೈಟ್ ಏನಿದೆಯಲ್ಲ ಅದು ಸಾಲ್ವೆಂಟಿಂದ ಕಂಟ್ಯಾಮಿನೇಷನ್ನು ಆಗ್ಬೋದು. ಸೊ ಹಾಗಾಗಿ ನಾನು ಇದು ಯಾವುದೂ ಆಗದಿರೋ ಥರ ಪ್ರಿಸರ್ವ್ ಮಾಡಿಕೊಂಡು ನಾನು ಸ್ಯಾಂಪ್ಲಿಂಗ್ ಮಾಡಿಕೊಂಡು ಲ್ಯಾಬಲ್ಲಿ ನನಗೆ ಬೇಕಾಗಿದ್ದ ದಿವಸ ನಾನು ಅನಾಲಿಸಿಸ್ ಮಾಡೋದಕ್ಕೆ ರೆಡಿ ಮಾಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ಸ್ಯಾಂಪ್ಲಿಂಗ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಫಾರ್ ಎಕ್ಸಾಂಪಲ್, ಈಗ ಒಂದು ಗೋಣಿ ಚೀಲದಷ್ಟು ನನ್ನ ಹತ್ರ ಯಾವುದೋ ಒಂದು ಅಕ್ಕಿ ಇದೆ ಅಂತ ಇಟ್ಕೊಳ್ಳೋಣ. ಅಕ್ಕಿದು ಎಲ್ಲ ಕ್ವಾಲಿಟಿ ನಾನು ಚೆಕ್ ಮಾಡಬೇಕು ಅಂದರೆ ಆಗಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ, ಮೇಲ್ಗಡೆ ಒಂದಿಷ್ಟು ತೊಗೊಳ್ತೀನಿ, ಮಧ್ಯದಲ್ಲಿ ಒಂದಿಷ್ಟು ತೊಗೊಳ್ತೀನಿ, ಕೊನೆಯಲ್ಲಿ ಒಂದಿಷ್ಟು ತೊಗೊಳ್ತೀನಿ, ಎಲ್ಲನೂ ಸೇರಿಸಿ ಫುಲ್ ಒಂದು ಚೀಲದಲ್ಲಿರೋದಕ್ಕೆ ಬಲ್ಕ್ ಅಂತ ಕೇಳಿ ಅದನ್ನೆಲ್ಲ ಸೇರಿಸಿ ನಾನು ಏನು ಮಾಡ್ತೀನಿ, ಮೇಲ್ಗಡೆ ಒಂದಷ್ಟು ತಗೊಂಡೆ, ಮಧ್ಯದಲ್ಲಿ ಒಂದಷ್ಟು ತಗೊಂಡೆ, ಕೊನೆಯಲ್ಲಿ ಒಂದಷ್ಟು ಚಾಕು ತೊಗೊಂಡು ಎಲ್ಲ ಹೊರಗಡೆ ತಗೊಂಡೆ. ಅದಕ್ಕೆ ನಾನು ಎಂತ ಕರಿತೀನಿ, ಗ್ರಾಸ್ ಸ್ಯಾಂಪಲ್ ಅಂತ ಹೇಳ್ತೀನಿ. ಆ ಗ್ರಾಸ್ ಸ್ಯಾಂಪಲಿಂದ ನಾನು ಏನು ಮಾಡ್ತೀನಿ ಅಂದರೆ ಮತ್ತೆ ಏನು ಮಾಡ್ತೀನಿ, ರ್ಯಾಂಡಮ್ ಆಗಿ ನಾನು ಪಿಕ್ ಮಾಡ್ಕೊಳ್ತೀನಿ. ಅದಕ್ಕೆ ನಾನು ಎಂತ ಕರಿತೀನಿ, ಲ್ಯಾಬ್ ಸ್ಯಾಂಪಲ್ ಅಂತ ಹೇಳ್ತೀನಿ. ಅದು ಸಾಲಿಡ್ ಆಗಿರ್ಬೋದು, ಲಿಕ್ವಿಡ್ ಆಗಿರ್ಬೋದು, ಗೇಷಸ್ ಆಗಿರ್ಬೋದು, ಇದೇ ಮೆಥಡನ್ನು ಫಾಲೋ ಮಾಡ್ಕೊಳ್ತಾ ಹೋಗ್ತೀನಿ. ಅದಕ್ಕೆ ಹೇಳ್ತಾರೆ, ಬೈ ಎ ಸ್ಮಾಲ್ ಸ್ಯಾಂಪಲ್ ವಿ ಕ್ಯಾನ್ ಜಡ್ಜ್ ಆಫ್ ದಿ ಓಲ್ ಪೀಸ್. ಸೊ ಈಗ ಯೂಶಲಿ ನಿಮಗೆ ಹಣ್ಣೆಲ್ಲ ಕೊಟ್ಟಾಗ ವಾಕರ್ ಮಾಡೋಕ್ಕೆ ಹೋದಾಗ ಒಂದು ಪೀಸ್ ಕಟ್ ಮಾಡಿ ಕೊಡ್ತಾನೆ. ಆ ಒಂದು ಪೀಸ್ ಏನಿದೆಯಲ್ಲ ಫುಲ್ ಲಾಟ್ ಇರೋದಕ್ಕೆ ಎಲ್ಲದಕ್ಕೂ ಅದೇ ಟೇಸ್ಟ್ ಇರುತ್ತೆ ಅನ್ನೋ ಇಂಟೆನ್ಷನ್ ಕೊಡ್ತಾರೆ. ಅದೇ ಥರ ಈಗ ಅನ್ನ ಮಾಡ್ಬೇಕಾದ್ರೆ ಒಂದೇ ಒಂದು ಅಕ್ಕಿ ಕಾಳು ಬೆಂದಿದೆಯಾ ಇಲ್ವಾ ಅಂತ ನೋಡ್ತೀವಿ, ಎಲ್ಲ ಅಕ್ಕಿ ಕಾಳನ್ನು ಬೆಂದಿದೆಯಾ ಇಲ್ವಾ ಅಂತ ನಾವು ನೋಡೋದಿಲ್ಲ. ಹಾಗಾಗಿ ಆ ಒಂದು ಕಾಳು ಏನಿದೆಯಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಸ್ಯಾಂಪಲ್ ಪೀಸ್ ಅಂತ ಹೇಳ್ತೀವಿ. ಸ್ಮಾಲ್ ಸ್ಯಾಂಪಲ್ ಪೀಸ್ ಮೇ ಜಡ್ಜ್ ದಿ ಓಲ್ ಪೀಸ್ ಹೇಗಿದೆ ಅಂತ ನನಗೆ ಜಡ್ಜ್ ಮಾಡುತ್ತೆ, ಓಲ್ ಪಾಪ್ಯುಲೇಷನ್ ಹೇಗಿದೆ ಅಂತ ನನಗೆ ಜಡ್ಜ್ ಮಾಡುತ್ತೆ. ಹಂಗಾಗಿ ನಾನು ಆ ಸ್ಮಾಲ್ ಪೀಸ್ ಯಾವುದು ಕಟ್ ಮಾಡ್ಕೊಳ್ತಾ ಇದ್ದೀನಿ ಅನ್ನೋದನ್ನು ಇಂಪಾರ್ಟೆಂಟ್ ಆಗುತ್ತೆ. ಆ ಮೆಥಡ್ಗೆ, ಆ ಟೆಕ್ನಿಕ್ಗೆ, ಆ ಟೂಲ್ಗೆ ನಾವೇನಂತ ಕರಿತೀವಿ, ಸ್ಯಾಂಪ್ಲಿಂಗ್ ಅಂತ ಕರಿತೀವಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.